ಎಲ್ಲರಿಗೂ ನಮಸ್ಕಾರ. 5ನೇ ತಾರೀಕು ಒಂದು ವಿಡಿಯೋ ಅಪ್ಲೋಡ್ ಮಾಡಬೇಕಾಗಿತ್ತು. ಕಾರಣಾಂತರಗಳಿಂದ ಅದು ಅಪ್ಲೋಡ್ ಆಗಿರಲಿಲ್ಲ. ಕಾರಣ ಏನಂತ ಗೊತ್ತಿಲ್ಲ. ಸ್ವಲ್ಪ ಸಿಂಪಲ್ ಮಾಡಿ ಒಂದು ಹೊಸ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ ವಿಡಿಯೋ ಕೂಡ ನನಗೆ ಸಿಗ್ತಾ ಇಲ್ಲ. 27ನೇ ತಾರೀಕು ಅಪ್ಲೋಡ್ ಮಾಡಿದ್ದೆ. ಅದು ಡೀಟೇಲ್ ಸಿಕ್ಕಲಿಲ್ಲ. ಸೊ ಒಂದು ಚಿಕ್ಕ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ, ಇದು ನೋಡ್ತಾ ಇರೋಂಥದ್ದು ಬಂದು ನಿಮ್ಮ ಒಂದು ಕುಂಡಲಿ. ಸೊ ಯಾವುದೇ ವ್ಯಕ್ತಿ ಆಗಲಿ ನಿಮ್ಮ ಹುಟ್ಟಿದ ದಿನ ಬರದೇ ತೋರಿಸ್ತೀನಿ. ಇದು ಸ್ವಲ್ಪ ಗೊತ್ತಾಗಲ್ಲ. ಸೊ ಮೊದಲನೇದು ಇದನ್ನ ನಾವು ರೆಡಿ ಮಾಡ್ಬೇಕಂದ್ರೆ ಏನೇನು ಬೇಕು ಅಂತ. ಹುಟ್ಟಿದ ದಿನಾಂಕ, ಸಮಯ ಮತ್ತು ಹುಟ್ಟಿದ ಸ್ಥಳ. ಇಲ್ಲಿ ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು ನಿಮ್ಮ ಸಮಯ. ಏನಕ್ಕೆಂದರೆ ಪ್ರತಿ 2 ಗಂಟೆಗಳಲ್ಲಿ ರಾಶಿಯ ಬದಲಾವಣೆ ಆಗ್ತದೆ. ಹಾಗಾಗಿ ನಿಮ್ಮ ಹುಟ್ಟಿದ ಸಮಯ ತುಂಬ ಅಂದರೆ ತುಂಬ ಮಾಹಿತಿ ಇದು ತುಂಬ ಅವಶ್ಯಕತೆ ಇರುತ್ತೆ. ಇದರಿಂದನೇ ನಾವು ನಮ್ಮ ಲಗ್ನ ಈ ಒಂದು ಮಾಹಿತಿ ನೋಡ್ತೀವಿ. ಸೊ ಇಲ್ಲಿ ಸಮಯ ಕರೆಕ್ಟ್ ಆಗಿರಬೇಕು. ಯಾರಾದರೂ ನೀವು ಇದನ್ನು ನೋಡ್ತಾ ಇದ್ದೀರಾ, ನಿಮಗೆ ಈ ಡೀಟೇಲ್ಸ್ಗಳು, 3 ಡೀಟೇಲ್ಸ್ಗಳಿಲ್ಲ ಅಂತಂದರೆ ಇದನ್ನು ನೀವು ಆಸ್ಟ್ರಾಲಜಿ ಉಪಯೋಗಿಸೋಕ್ಕಾಗಲ್ಲ. ಆಯಿತಾ? ಇದರ ಒಂದು ವೀಕ್ನೆಸ್. ವೆರಾಸ್ ನ್ಯೂಮರಾಲಜಿಯಲ್ಲಿ ಏನು ಮಾಡ್ತಾ ಇದ್ವಿ ಅಂದರೆ ಬರೀ ಒಂದು ಡೇಟ್ ಆಫ್ ಬರ್ತಿಂದ ಎಲ್ಲ ಕೆಲಸಗಳು ನಡೀತಾ ಇತ್ತು. ಸ್ಥಳನೂ ಅಷ್ಟೇ, ಸ್ಥಳದ ಮಾಹಿತಿ ಕರೆಕ್ಟ್ ಆಗಿರಬೇಕು. ಸೊ ಇದೇನಂತಂದರೆ ಏನು ಭೂಮಿ ಸುತ್ತ ಇರುವಂತಹ ಗ್ರಹಗಳ ಸಂಚಾರ ಮತ್ತು ಭೂಮಿ ಮೇಲೆ ಇರುವಂತಹ ನಕ್ಷತ್ರಗಳು, ಕೋಟಿ ನಕ್ಷತ್ರಗಳಿವೆ. ಆದರೆ ಕೆಲವು ನಕ್ಷತ್ರಗಳು ಭೂಮಿಗೆ ಅದರದೇ ಆದ ಒಂದು ಎಫೆಕ್ಟ್ನ ತೋರಿಸುತ್ತೆ. ಸೂರ್ಯ ಮತ್ತು ಚಂದ್ರ ಗ್ರಹಗಳು ಇವುಗಳ ಸಂಚಾರ ಆಗ್ತಾ ಇರೋದನ್ನು ನಾವು ಹುಟ್ಟಿದ ಸಮಯದಲ್ಲಿ, ಈ ಒಂದು ಪರ್ಟಿಕ್ಯುಲರ್ ಸಮಯದಲ್ಲಿ ಸ್ಕ್ರೀನ್ಶಾಟ್ ರೀತಿ ತೆಗೆದರೆ ದೂರದಲ್ಲಿ ನಿಂತ್ಕೊಂಡು ಭೂಮಿಗೆ ಸಂಬಂಧಪಟ್ಟಂಗೆ ಯಾವ್ಯಾವ ಗ್ರಹಗಳು ಎಲ್ಲಿದ್ವು ಅನ್ನೋದು ಈ ಒಂದು ಕುಂಡಲಿ ಅಂತ ಹೇಳ್ತೀವಿ. ಕುಂಡಲಿಯಲ್ಲಿ ಏನಾಗ್ತದೆ ಅಂದರೆ ಗ್ರಹಗಳ ಮಾಹಿತಿ ಇರುತ್ತೆ. ಯಾವ ಗ್ರಹ ಎಲ್ಲಿತ್ತು ಅಂತ. ಎಲ್ಲಿತ್ತು ಅನ್ನೋದನ್ನು ನಾವು ಮನೆ ಅಂತ ಹೇಳ್ತೀವಿ. ಅದೋ ಒಂದು ಜಾಗ ಅಂತ ಹೇಳ್ಬೇಕಲ್ಲ, ಅದನ್ನು ಮನೆಗಳು ಅಂತ ಹೇಳ್ತೀವಿ. ಮತ್ತು ರಾಶಿಗಳು ಅದರದ್ದೇ ಆದ ರೀತಿಯಲ್ಲಿ ಒಂದೇ ಒಂದು ಸೈಕಲಲ್ಲಿ ಕಂಪ್ಲೀಟಾಗಿ ಹೋಗ್ತಾ ಇರ್ತವೆ. ನೋಡಿ, ನಿಮಗೆ ಟೋಟಲ್ 12 ರಾಶಿಗಳಿವೆ. 12 ರಾಶಿಗಳು ಇದರದೇ ರೀತಿಯಲ್ಲಿ ಸಂಚಾರ ಮಾಡ್ತಾ ಇರ್ತವೆ. ಅಂದರೆ ಒಂದಾದ್ಮೇಲೆ ಒಂದೊಂದು ಈ ರೀತಿ. ಆಯಿತಾ? ಆಮೇಲೆ ಯಾರು ಅಂದರೆ ಬೇರೆ ಯಾರಾದರೂ ಆಸ್ಟ್ರಾಲಜರ್ಸ್ಗಳು ನೋಡ್ತಾ ಇದ್ದರೆ, ಫಸ್ಟ್ ಡೇ ನಿಮ್ಗೆ ಕಲಿಬೇಕಾದ್ರೆ ನಿಮಗೆ ಯಾರ್ಯಾರು ಯಾವ ರೀತಿ ಹೇಳ್ಕೊಟ್ಟಿರ್ತಾರೆ ನನಗೆ ಗೊತ್ತಿಲ್ಲ. ಬಟ್ ಇಲ್ಲಿ ಯೂಟ್ಯೂಬಲ್ಲಿ ಕಾಮನ್ ಆಗಿ ನಾನು ಆಡಿಯನ್ಸ್ನ ಅಡ್ರೆಸ್ ಮಾಡ್ತಿರೋದ್ರಿಂದ ಎಷ್ಟೊಂದು ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ. ಸೊ ಸ್ವಲ್ಪ ನಾನು ಆಡೋ ಭಾಷೆಯಲ್ಲಿ ಕ್ಯಾಶುಯಲ್ ಆಗಿ ಹೇಳ್ತೀನಿ. ಕೆಲವು ಸ್ವಲ್ಪ ಅರ್ಥ ಮಾಡಿಸೋ ಪ್ರಯತ್ನದಲ್ಲಿ ಟೆಕ್ನಿಕಲ್ ಪದಗಳನ್ನ ಹೇಳಲ್ಲ. ಅದು ಮಿಸ್ಟೇಕ್ ಅಲ್ಲ, ಈಸಿ ಆಗಲಿ ಅಂತ ಹೇಳ್ಕೊಡ್ತೀನಿ. ಯಾವಾಗ ಕೆಲವು ಕುಂಡಲಿಗಳನ್ನ ಮಾತಾಡೋ ಸ್ಟಾರ್ಟ್ ಮಾಡ್ತೀವಿ, ಆವಾಗ ನಾರ್ಮಲಾಗಿ ಅಂದರೆ ಒಂದು ಆಸ್ಟ್ರಾಲಜರ್ ಆಗಿ ನಾವು ಯಾವ ರೀತಿ ಮಾತಾಡ್ತೀವಿ, ಪದಗಳು ಅದನ್ನು ಉಪಯೋಗಿಸೋಣ. ಇವತ್ತಿಗೆ ಗೊತ್ತಿಲ್ಲದಿರೋ ಜನಗಳಿಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ನಿಮಗೆ ಗೊತ್ತಿದೆ, ನಾವು ಹೇಳ್ಬೇಕಾದ್ರೆ ಇದರಲ್ಲಿ ಅದು ಆ ಥರ ಇದು ಆ ಥರ ಕಂಪೇರ್ ಮಾಡೋಕ್ಕೆ ಹೋಗ್ಬೇಡಿ. ಏನೂ ಗೊತ್ತಿರಲಿಲ್ಲ, ನೀವು ಫಸ್ಟ್ ಡೇ ಕಲಿಬೇಕಾದ್ರೆ ಯಾವ ರೀತಿ ಇತ್ತು, ಆಗ ನೀವು ಯಾವ ರೀತಿ ಪದಗಳು ಕೇಳಿಸಿದ್ರಿ, ನನಗೆ ಯಾವ ರೀತಿ ಪದಗಳು ಬಂದವು, ಅದೊಂಥರ ಭಯ ಆಗ್ತಿತ್ತು. ಅದು ಆಗಬಾರ್ದು. ಆ ರೀತಿ ನಾನೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಯಿತಾ? ರಾಶಿಗಳು ಅಂತಂದ್ಬಿಟ್ಟು 12 ಇದೆ. 12 ರಾಶಿಗಳಿಗೆ ಅದರದೇ ಆದ ಸ್ವಭಾವ ಇರುತ್ತೆ. 12 ರಾಶಿಗಳಿಗೆ ಅದರದೇ ಆದ ಒಂದು ಗ್ರಹಗಳು ಕೂಡ ಇರುತ್ತೆ. ಇದನ್ನು ಒಂದು ನೆನ್ಪಿಟ್ಕೊಳ್ಳಿ. ಆಯಿತಾ? ಆಮೇಲೆ ಯಾವಾಗಲೂ ಅಷ್ಟೇ, ಈ ಕುಂಡಲಿಲಿ ಯಾವುದೇ ದೇವ್ರುಗಳು ಕಾಣಿಸ್ತಿಲ್ಲ ನಿಮಗೆ. ಎಲ್ಲ ಬರೀ ಗ್ರಹಗಳ ಸಂಚಾರ, ಗ್ರಾಚಾರ ಅದು ಇದು ಅಂತ ಹೇಳ್ತೀವಿ. ಇದಕ್ಕೆ ಪರಿಹಾರ ಅಂತ ಬಂದಾಗ ಪೂಜೆಗಳು ಮಾಡ್ತೀವಿ. ಇದಕ್ಕೂ ಲಾಜಿಕ್ ಗೊತ್ತಾಗಬೇಕಂದ್ರೆ ಈ ಸಣ್ಣ ಪುಟ್ಟ ವಿಷಯಗಳು ನಿಮಗೆ ನೆನಪಿರಬೇಕು. ಹೌದಲ್ವಾ ಅನ್ನಂಗಿರಬೇಕು. ಆಯಿತಾ? ಟೋಟಲ್ 12 ರಾಶಿಗಳಿವೆ. 1, 2, 3, 4, 5, 6 ಅಂತ ನಂಬರ್ಗಳೇನಿದೆ, ಇಲ್ಲಿ ಕೆಳಗಡೆ ಏನು ಕಾಣಿಸ್ತಿದೆ ಲಿಸ್ಟ್, ಇದು ಅವು ಇದು 1, 2, 3. ಇದನ್ನು ನಾವು ರಾಶಿ ಸಂಖ್ಯೆ ಅಂತ ಹೇಳ್ತೀವಿ. ಇದು ಮನೆಗಳ ಸಂಖ್ಯೆ ಅಲ್ಲ. ಆಯಿತಾ? ಗ್ರಹಗಳು, ರಾಶಿಗಳು ಮತ್ತು ಮನೆಗಳೇನಿದೆ, ಯಾವ ಮನೆಯಲ್ಲಿ ಯಾವ ರಾಶಿ ಯಾವ ಗ್ರಹ ಇದ್ದರೆ ಒಳ್ಳೆಯದು ಕೆಟ್ಟದ್ದು ಇದೆಲ್ಲ ನೀವು ಕೇಳಿರ್ತೀರ. ನಾನು ಅದನ್ನು ಏನು ಡೀಟೇಲಾಗಿ ಸದ್ಯಕ್ಕೆ ಕೇಳಲ್ಲ. ನಿಮಗೆ ಇವತ್ತು ಈ ವಿಡಿಯೋ ನೋಡ್ತಾ ನಿಮ್ಗೆ ಏನೇನು ನೆನಪಿರ್ಬೇಕಂದ್ರೆ 12 ರಾಶಿಗಳಿರುತ್ತೆ. 12 ರಾಶಿಗಳು ಕಂಟಿನ್ಯೂಸ್ ಆಗಿರ್ತವೆ. ಒಂದು ರಾಶಿ ಆದಮೇಲೆ ಒಂದು ರಾಶಿ ಬರುತ್ತೆ. ಒಂದಂದರೆ ಅದೇ ಮೇಷ ರಾಶಿನೇ ಫಿಕ್ಸ್. ಆಯಿತಾ?
ಸೊ ಈ ರೀತಿ ನಂಬರ್ ಏನಿರುತ್ತೆ ಅದು ಈ ನಂಬರ್ ಇದು. ತುಂಬ ತಲೆ ಕೆಡುತ್ತಿದ್ದು, ಅದರಿಂದ ನಾನು ಸದ್ಯಕ್ಕೆ ಏನು ಡೀಟೇಲಾಗಿ ಇದು ಮಾಡೋಕ್ಕೆ ಹೋಗಲ್ಲ, ಮಾತಾಡೋಕ್ಕೆ ಹೋಗಲ್ಲ. ಓಕೆನಾ, ನಿಧಾನಕ್ಕೆ ಮಾತಾಡೋಣ. ಇದಾದ ನಂತರ ಮನೆಗಳು. ಮನೆಗಳ ವಿಷಯಕ್ಕೆ ಬಂದಾಗ ಯಾವ ಒಂದು ಇದರಲ್ಲಿ ಯಾವ ಆ ಒಂದು ಗ್ರಹಗಳಿವೆ ಅನ್ನೋದ ಮಾಹಿತಿನ ನಾವು ಮನೆಗಳಲ್ಲಿ, ಮೊದಲನೇ ಮನೆಯಲ್ಲಿದೆ, ಎರಡನೇ ಮನೆಯಲ್ಲಿದೆ. ಸೊ ಎಲ್ಲಿಂದ ಶುರು ಮಾಡ್ತೀವಿ ಅಂದರೆ ನೋಡಿ, ಇದು ಕಣ್ಣಿಗೆ ಕಾಣಿಸ್ತಿರಲ್ಲ ನಿಮ್ಮ ಒಂದು ಇದರಲ್ಲಿ, ಇದನ್ನು ಬರ್ಕೋಬೇಕು ನೀವು. ಟೋಟಲ್ 12 ಮನೆಗಳಿರುತ್ತೆ ಮತ್ತು ಉಲ್ಟಾ ಲೆಕ್ಕ ಬರೀತೀವಿ ನಾವು. ಉಲ್ಟಾ ಅಂತಂದರೆ ಆ್ಯಂಟಿ ಕ್ಲಾಕ್ ವೈಸ್, ಗಡಿಯಾರ ಈ ರೀತಿ ಸುತ್ತದಲ್ವಾ, ನಾವು ಈ ರೀತಿ ಲೆಕ್ಕ ಹಾಕ್ತಾ ಹೋಗ್ತೀವಿ. ಈ ರೀತಿ ಲೆಕ್ಕ ಹಾಕೊಂಡು ಹೋದಾಗ ಏನಾಗ್ತದೆ, ಏನೋ ಒಂದು ಇನ್ಫಾರ್ಮೇಷನ್ ನಮಗೆ ಬಂತು ಇಲ್ಲಿ, ಸರಿನಾ? ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಇನ್ನೊಂದು ಮೆಥಡಲ್ಲಿ ಈ ರೀತಿ ನಾವೇನು ಇದು ನೋಡಿರ್ತೀರಲ್ವಾ, ಇದು ಈ ರೀತಿ ಕೂಡ ಒಂದು ಕುಂಡಲಿಗಳನ್ನ ಬರಿತೀವಿ, ಆಯಿತಾ? ಇಲ್ಲೇನಾಗುತ್ತೆ ಅಂತಂದರೆ, ಇದು ಏನಿದೆ ಇದು ಯಾವಾಗಲೂ ಕೂಡ ಇಲ್ಲಿ ರಾಶಿಗಳು ಫಿಕ್ಸ್ ಇರುತ್ತೆ. ಇಲ್ಲಿ ರಾಶಿಗಳ ಜಾಗ ಬದಲಾಗ್ತದೆ, ಬಟ್ ಇಲ್ಲಿ ಆ ರೀತಿ ಇರಲ್ಲ. ಇದರಲ್ಲಿ 1ನೇ ನಂಬರ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಮೇಷರಾಶಿ, ಇಲ್ಲಿಂದ ಕ್ಲಾಕ್ ವೈಸ್ ಬರುತ್ತೆ. ಸೊ ಇಲ್ಲಿ 1ನೇ ನಂಬರ್ ಏನಿದೆ ಇಲ್ಲಿದೆ, ಇದು ಇಲ್ಲಿ ಬರುತ್ತೆ ಈ ಜಾಗದಲ್ಲಿ. ಇದೇ ರೀತಿ ಕ್ಲಾಕ್ ವೈಸ್ ಬರುತ್ತೆ. ಇದನ್ನು ನಾನು ಇನ್ನೊಂದು ಸಲ, ಅಂದರೆ ಇವತ್ತಿಗೆ ಇಷ್ಟೇ ಸಾಕು, ಚಿಕ್ಕ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಸೇಮ್ ಇದರದೇ ಒಂದು ಇನ್ಫಾರ್ಮೇಷನನ್ನು ಈ ಒಂದು ಪದ್ಧತಿಯಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ. ಸೊ ಒಂದು ಕಡೆ ಏನು ಮಾಡ್ತೀವಿ ನಾವು, ರಾಶಿನ ಅದರದ ಜಾಗದಲ್ಲಿ, ಅಂದರೆ ಮನೆಗಳನ್ನು ರಾಶಿ ಆಧಾರದ ಮೇಲೆ ಫಿಕ್ಸ್ ಮಾಡಿಬಿಡ್ತೀವಿ, ಮನೆ ಬದಲಾಗಲ್ಲ. ಬೇರೆ ಇಲ್ಲಿ ನಿಮಗೆ ಬದಲಾವಣೆ ಕಾಣಿಸುತ್ತೆ. ಅದೊಂದು ಸ್ವಲ್ಪ ನೆನಪಿಟ್ಕೊಂಡಿರಿ, ಆಯಿತಾ? ಮಿಕ್ಕಿದ್ದೆಲ್ಲ ಅರೇಂಜ್ಮೆಂಟು ಸೇಮ್ ಇರುತ್ತೆ, ದೃಷ್ಟಿ ಆಗಿರ್ಬೋದು, ಅದಿರೋ ಜಾಗ ಆಗಿರ್ಬೋದು, ಎಲ್ಲನೂ ಕೂಡ. ಬಟ್ ಇದರಲ್ಲಿ ಈಗ ಬರೋವಂಥದ್ದು ಏನಂತಂದರೆ ಕಾರಕಗಳು ಮತ್ತು ಕೆಲವು ಇನ್ಫಾರ್ಮೇಷನ್ಸ್ಗಳು. ಸೊ ಒಂದೊಂದೇ ಪದಗಳನ್ನ ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಂದರೆ, ಆ ಪದನ ಈಗ ಫಸ್ಟು ಏನಕ್ಕೆ ಇಟ್ಟರು, ಅದರ ಅರ್ಥ ಏನು, ಅದರಿಂದ ನಮ್ಮ ಉಪಯೋಗ, ಈ ಮೂರು ಒಂದು ವಿಷಯದಲ್ಲಿ ಮಾತಾಡೋಣ. ಅದರಲ್ಲಿ ಇದು ಬೇಸಿಕ್, ಇದು ಏನಕ್ಕೆ ಅಂದರೆ ಈಗ ನಾನು ಉಪಯೋಗಿಸೋ ಸಾಫ್ಟ್ವೇರ್ ಏನಿದೆ ಅದು ಇದೇ ರೀತಿ ಕೊಡೋದು ನಿಮಗೆ. ಆ್ಯಂಡ್ ಈ ಒಂದು ಮೆಥಡಲ್ಲಿ ಸ್ವಲ್ಪ ಈಸಿ ಇರುತ್ತೆ ನಿಮಗೆ. ಸಾಫ್ಟ್ವೇರ್ ಫ್ರೀ ಆಗಿದೆ, ಆಯಿತಾ? ಯಾವುದೋ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಫ್ರೀಯಾಗಿ ಕೊಡುತ್ತೆ. ಇನ್ಫಾರ್ಮೇಷನ್ ತೊಗೋತೀರಾ, ಇನ್ಫಾರ್ಮೇಷನ್ ತೊಗೊಂಡು ಪ್ರಾಸೆಸ್ ಮಾಡ್ತೀರಾ. ಸೇಮ್ ಇದೇ ಚಾರ್ಟ್ ಇಟ್ಕೊಂಡು ಬೇರೆ ಅನಾಲಿಸಿಸ್ಗಳನ್ನ ಕೂಡ ಮಾಡ್ಬೋದು. ಏನಕ್ಕೆ ಇದರಲ್ಲಿ ಅಂತಂದರೆ, ಇದರಲ್ಲಿ ಕೊಟ್ಬಿಡುತ್ತೆ. ಸೊ ನಿಮಗೆ ಯಾವ ಒಂದು ಜಾಗದಲ್ಲಿ ಯಾವ ಗ್ರಹ ಇದೆ ಅನ್ನೋದು ತಲೆ ಬಿಸಿ ಇರೋದಿಲ್ಲ, ಆಯಿತಾ? ಆ್ಯಂಡ್ ಒಂದು ಮೆಥಡ್ನ ಫಾಲೋ ಮಾಡಿ. ಈ ಮೆಥಡಲ್ಲಿ ಬಂದಾಗ ಅಂದರೆ ದೇರ್ ಆರ್ ಸೋ ಮೆನಿ ಮೆಥಡ್ಸ್, ಆಯಿತಾ? ವೇದಿಕ್ ಆಸ್ಟ್ರಾಲಜಿ, KP ಆಸ್ಟ್ರಾಲಜಿ, ಅದಾದ ನಂತರ ಈಗ ನಾವು ಪರಿಹಾರಗಳನ್ನು ಜಾಸ್ತಿ ಕೊಡುವಂಥದ್ದು ಲಾಲ್ ಕಿತಾಬ್ ಮೆಥಡಲ್ಲಿ ಕೊಡ್ತೀವಿ, ಅದು ಕೂಡ ಬೇರೆ ಇದೆ. ಅದಾದ ಮೇಲೆ ಭೃಗುನಾಡಿ. ಸೊ 4-5 ಮೆಥಡ್ ತುಂಬ ಫೇಮಸ್ಸು, ಅದನ್ನು ಜಾಸ್ತಿ ಉಪಯೋಗಿಸುವಂಥದ್ದು. ಕೆಲವು ಹೆಸರುಗಳು ಮಾಡ್ತು, ಅದು ಹೆಸರುಗಳು ಕಾಣಿಸ್ಲೇ ಇಲ್ಲ, ಅದರಲ್ಲಿ ತುಂಬ ಹಿಂಸೆ ಇತ್ತು. ಆ್ಯಕ್ಯುರಸಿ ಅಂತ ಬಂದಾಗ, ಅಂದರೆ ಎಷ್ಟು ಸರಿಯಾದ ರೀತಿಯಲ್ಲಿ ಒಂದು ಮಾಹಿತಿ, ನಿಖರ ಮಾಹಿತಿ ಅಂತ ಹೇಳ್ತೀವಲ್ಲ ಆ್ಯಕ್ಯುರಸಿ ಅಂತಂದರೆ, ಅಲ್ಲಿ ಬಂದಾಗ KP ಮತ್ತು ವೇದಿಕ್ ಏನಿದೆ, ವೇದಿಕ್ ಬೇಸಿಕ್ಸ್ ಅದು ಎಲ್ಲ ಅದ್ರ ಮೇಲೇ ಡಿಪೆಂಡ್ ಆಗಿದ್ದು, ಅದನ್ನು ಇನ್ನೂ ಇಂಪ್ರೂವ್ ಮಾಡ್ತಾ ಹೋದರು. KP ಪದ್ಧತಿಯಲ್ಲಿ ಕೂಡ 1 and 2 ಬರುತ್ತೆ. ಒಂದು ದೊಡ್ಡ ಟಾಪಿಕ್ ಇದು, ಅದನ್ನು ಸಡನ್ನಾಗಿ ಇವತ್ತು ಮಾತಾಡಿದ್ವಿ ನಾಳೆ ಫುಲ್ ಕಲ್ತ್ಬಿಟ್ವಿ, ಆ ರೀತಿ ಆಗಲ್ಲ. ಈ ಒಂದು ಯೂಟ್ಯೂಬ್ ಪ್ಲ್ಯಾಟ್ಫಾರ್ಮಲ್ಲಿ ನಾನೇನು ಮಾಡ್ತೀನಿ ಅಂದರೆ, ಈ ಮನೆಗಳು ಅಂದ್ರೇನು, ರಾಶಿಗಳು ಅಂದ್ರೇನು, ನಕ್ಷತ್ರಗಳ ಗುಂಪು ರಾಶಿನ, ಅಥವಾ ಮನೆಗಳಲ್ಲಿ ಇರೋವಂಥದ್ದು ನಕ್ಷತ್ರಗಳ ಗುಂಪ, ನಕ್ಷತ್ರಗಳ ಟಾಪಿಕ್ ಏನು, ಯಾವ ಜನಕ್ಕೆ ಯಾವ ನಕ್ಷತ್ರ ಈಗ ಹುಟ್ಟದಂಗೆ ಏನು ಮಾಡ್ತೀವಿ, ರಾಶಿ ನಕ್ಷತ್ರ ಕೇಳ್ತಾರೆ, ಕುಲ ಗೋತ್ರ ಅವೆಲ್ಲ ಮೇಲೆ ಮಾತಾಡೋಣ. ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ಸ್, ರಾಶಿ, ನಕ್ಷತ್ರ, ಯಾವ ಜಾಗದಲ್ಲಿ ಯಾವ ಒಂದು ಗ್ರಹ ಇದೆ, ಆ ಜಾಗದಲ್ಲೇ ಗ್ರಹ ಇದ್ದರೆ ನಿಮಗೇನು ಸಮಸ್ಯೆ ಆಗುತ್ತೆ. ಅದಾದಮೇಲೆ ಹುಟ್ಟಿದಾಗ, ಈಗ ಮಕ್ಕಳಿಗೆ ನಮಗೊಂದು ಇದು ಗೊತ್ತಿರಲಿಲ್ಲ, ಆಯಿತಾ? ನಾನು ಇಷ್ಟೊಂದು ದಿನ ಆದಮೇಲೆ ನಮಗೆ ಅದೇನೋ ಕಳೆದು
ಆ ಟೈಮಲ್ಲಿ ನಾನು ಇದನ್ನು ಇದು ಮಾಡಿದ್ದು ಆಯಿತಾ. ಆ್ಯಂಡ್ ಇದೇನಿದೆ ಈ ಚಾರ್ಟು, ಇದನ್ನು ಎಕ್ಸ್ಪ್ಲೇನ್ ಮಾಡೋವ್ರಿಗೂ ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ಡೀಟೇಲ್ ಇನ್ನೂ ಕೊಟ್ಟಿಲ್ಲ, ಬರೀ ಒಂದು ಇಂಟ್ರೊಡಕ್ಷನ್ ಥರ ಈ ರೀತಿನೂ ಒಂದು ಇರುತ್ತೆ ಅಂತ ನಾನು ತೋರಿಸಿದ್ದೀನಿ. ಇದ್ರ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ. ನಾರ್ತ್ ಚಾರ್ಟು, ಸೌತ್ ಚಾರ್ಟು ಇವೆಲ್ಲ ಯಾರಿಗೂ ಏನೂ ಬೇಡ. ಯಾಕಂದರೆ ಯೂಟ್ಯೂಬಲ್ಲಿ ಮೆಜಾರಿಟಿ ಆಡಿಯನ್ಸು ಫಸ್ಟ್ ಟೈಮ್ ನೋಡ್ತಾ ಇರ್ತೀರ, ಅಥವಾ ಕೆಲವ್ರಿಗೆ ಆಲ್ರೆಡಿ ಐಡಿಯಾ ಇರುತ್ತೆ. ಐಡಿಯಾ ಇರೋವಂಥವ್ರು ಫುಲ್ ಇಗ್ನೋರ್ ಮಾಡಿ. ನಾನು ಯಾರಿಗೇನೂ ಬರೋದೇ ಇಲ್ಲ, ಅವರನ್ನು ಮಾತ್ರ ಫೋಕಸ್ ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ನನ್ನ ಬಾಯಿಂದ ಈ ವಿಷಯ ಕೇಳ್ತಿರೋರಿಗೆ ನನ್ನ ಸ್ಟೈಲನ್ನು ಹೇಳ್ಕೊಡ್ತಿದ್ದೀನಿ. ಆಲ್ರೆಡಿ ಕಲ್ತಿದ್ರೆ ನಿಮ್ಮ ತಲೆಯಲ್ಲಿ ಈಗ ಬೇರೆಯವ್ರು ಹೇಳಿರೋವಂಥದ್ದು ಮಾಹಿತಿ ಇರುತ್ತಲ್ವ, ಅಲ್ಲಿಗೆ ಜಸ್ಟ್ ಒಂದು ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ. ಕೇಳಲೇಬೇಡಿ ಅಂತಲ್ಲ, ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ನನ್ನ ಸ್ಟೈಲಲ್ಲಿ ನಾನು ಹೇಳ್ತೀನಿ, ಸ್ವಲ್ಪ ಮ್ಯಾಚ್ ಮಾಡ್ಕೊಳ್ಳಿ. ಏನಕ್ಕೆ ನೀವು ಬೇರೆ ರೀತಿ ಕಲ್ತಿರ್ತೀರ, ಇಲ್ಲಿ ನಾನು ಸ್ವಲ್ಪ ಡಿಫ್ರೆಂಟಾಗಿ ಮಾತಾಡಿದ್ರೆ ಸರಿ ತಪ್ಪು ವಾದ ಮಾಡೋದು ಆಸ್ಟ್ರಾಲಜಿಲಿ ಜಾಸ್ತಿ, ಸರಿನಾ. ಸೊ ಈಗಂದರೆ ನೋಡಿ, ಇಷ್ಟು ಮಾಹಿತಿಗಳು ನಮಗೆ ಕಣ್ಣಿಗೆ ಕಾಣಿಸೋವಂಥದ್ದು. ಕಣ್ಣಿಗೆ ಕಾಣಿಸಿರೋವಂಥದ್ದು ಬಂದು ನಕ್ಷತ್ರಗಳ ಮಾಹಿತಿನ ಈ ಒಂದು ಚಾರ್ಟ್ ಮೇಲೇ ತಗೋತೀವಿ. ಅದಾದಮೇಲೆ ಲೆಕ್ಕಾಚಾರಗಳು, ಕ್ಯಾಲ್ಕುಲೇಷನ್, ಎಸ್ಪೆಷಲಿ ದಶಗಳು. ಅದಾದಮೇಲೆ ತುಂಬ ಲೆಕ್ಕಾಚಾರಗಳಿದ್ರಿಂದ ತುಂಬ ಬರುತ್ತೆ, ಅದಕ್ಕೆ ಸಾಫ್ಟ್ವೇರ್ ಅವಶ್ಯಕತೆ ಇದ್ದೇ ಇರುತ್ತೆ. ಅದನ್ನು ನಾನು ನಾರ್ಮಲ್ ಏನು ಕೋರ್ಸಸ್ಗಳ ಲಿಂಕಲ್ಲಿ ಏನಿತ್ತು ಅದರಲ್ಲಿ ಫ್ರೀ ಅಂದರೆ ಪ್ರಿವ್ಯೂ ಫ್ರೀ ಮಾಡಿ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಇಲ್ಲಿ ನಿಮ್ಮ ಕುಂಡಲಿ ಅನಾಲಿಸಿಸ್ ಮಾತ್ರ ಹೇಳ್ಕೊಡ್ತೀನಿ. ಇದರಿಂದ ಪ್ರಿಡಿಕ್ಷನ್ ಏನಿರುತ್ತೆ ಅದು ಡಿಸ್ಕಷನ್ ಆಗಬೇಕು. ಸೊ ಸೀರಿಯಸ್ ಯಾವಾಗಲೂ ಇದ್ದಾಗ ಫ್ಯೂಚರ್ನಲ್ಲಿ ನಾನು ಏನಾದ್ರು ಕ್ಲಾಸ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ಆ ಟೈಮಲ್ಲಿ ಇನ್ಫಾರ್ಮ್ ಮಾಡ್ತೀನಿ. ಸದ್ಯಕ್ಕೆ ನನಗಿರೋದು ಏನಂತಂದರೆ, ನಿಮ್ಮ ಕುಂಡಲಿ ನೋಡಿದಾಗ ಸಮಸ್ಯೆಗಳೇನೋ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು, ಯಾವ ರೀತಿ ಇರ್ತೀರಾ, ಯಾವ್ದು ನಿಮಗೆ ಸ್ಟ್ರೆಂತು, ಯಾವುದು ನಿಮ್ಮ ವೀಕ್ನೆಸ್ಸು, ಯಾವುದನ್ನು ಮಾಡಿದ್ರೆ ಒಳ್ಳೆಯದು ಕೆಟ್ಟದ್ದು, ನಿಮ್ಮ ಒಂದು ಮೋಸ ಯಾವ ವಿಷಯದಲ್ಲಿ ಆಗ್ತೀರಾ, ಸಮಸ್ಯೆ ಅಂತ ಯಾವ ವಿಷಯದಲ್ಲಿ ಬರುತ್ತೆ, ಅಷ್ಟು. ಅದಾದಮೇಲೆ ಬೇಸಿಕ್ ಇನ್ಫಾರ್ಮೇಷನ್, ಕೆಲಸ ಯಾವಾಗ ಆಗುತ್ತೆ, ಮಕ್ಕಳು ಯಾವಾಗ ಆಗುತ್ತೆ, ಕೆಲಸ ಯಾವಾಗ ಹೋಗುತ್ತೆ, ಯಾವ ರೀತಿ ಲೆಕ್ಕ ಹಾಕೋದು ಅಂತ. ಏನಕ್ಕೆ ಗ್ರಹಗಳ ಸಂಚಾರದಿಂದನೇ ಲೆಕ್ಕ ಹಾಕೋದು ನಾವು. ಗ್ರಹ ಮೂವ್ ಆಗ್ತಾ ಇರುತ್ತೆ. ಸೊ ಯಾವುದೋ ಗ್ರಹ ಯಾವುದೋ ಜಾಗಕ್ಕೆ ಬಂದಾಗ ಆ ಟೈಮಲ್ಲಿ ಆ ನ್ಯೂಸ್ಗಳನ್ನ ಕೊಡ್ತಾ ಹೋಗುತ್ತೆ ಆಯಿತಾ. ಬೇಸಿಕ್ ಇರುತ್ತೆ, ಒಂದು 3-4 ಮನೆ ಯಾವಾಗ ಕಟ್ತೀರಾ, ಮದುವೆ ಯಾವಾಗ, ಆ ರೀತಿ ಒಂದು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು. ಅದಾದಮೇಲೆ ಈ ದಿನ ನಿಮ್ಗೆ ಹಿಂಗಿರುತ್ತೆ, ಏನು ಮಾಡಬೇಕು, ಅದು ಪ್ರಿಡಿಕ್ಷನ್ ಪಾರ್ಟ್. ಅದು ಮ್ಯಾಕ್ಸಿಮಮ್ ಬೇಸಿಕ್ ಇನ್ಫಾರ್ಮೇಷನ್ ಕೊಡ್ತೀನಿ. ಆ್ಯಂಡ್ ಇದು ಡಿಟೇಲ್ ಕ್ಲಾಸ್ ಇರುತ್ತೆ ಆಯಿತಾ. ಸೊ ಲೆಂತ್ ಇರುತ್ತೆ, ಇದು ತುಂಬ ಟೈಮ್ ತೊಗೊಂಡು ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ರೆಗ್ಯುಲರ್ ವೀಡಿಯೋಸ್ ಅಪ್ಲೋಡ್ ಆಗಲ್ಲ, ಏನಕ್ಕೆಂದರೆ ದೊಡ್ಡ ವಿಷಯನ ಚಿಕ್ಕದು ಮಾಡ್ಬಿಟ್ಟು ಎಕ್ಸ್ಪ್ಲೈನ್ ಮಾಡೋದು ಹಿಂಸೆ ಇದರಲ್ಲಿ. ಮತ್ತು ಇದರ ಹಿಂದೆ ಸ್ಟೋರಿ ಕೂಡ ನಿಮಗೆ ಅವಶ್ಯಕತೆ ಇದೆ ಆಯಿತಾ. ಈ ಒಂದು ರಾಶಿಗೆ ಇದೇ ಗ್ರಹ ಯಾಕೆ, ಈ ಒಂದು ರಾಶಿಗೆ ಇದೇ ಗ್ರಹ ಯಾಕೆ, ರಾಶಿ ಮತ್ತು ಗ್ರಹದ ಸ್ವಭಾವ ಏನು, ಈ ರಾಶಿಗೆ ಈ ಗ್ರಹಗಳ ಸ್ವಭಾವ ಏನು, ಗ್ರಹಗಳ ಬಗ್ಗೆನೂ ನಾವು ಮಾತಾಡ್ಬಿಡ್ತೀವಿ. ಫಸ್ಟ್ ಮಾತಾಡೋದೇ ಗ್ರಹಗಳ ಬಗ್ಗೆ, ಅದಾದ ನಂತರ ರಾಶಿಗಳ ಬಗ್ಗೆ ಮಾತಾಡ್ತೀವಿ. ಈ ರಾಶಿಯಲ್ಲಿರುವಂಥವ್ರಿಗೆ ಸ್ವಭಾವ ಈ ರೀತಿ ಇರುತ್ತೆ, ಅದು ಇದು. ಬಟ್ ಈ ರಾಶಿ ಏನಿತ್ತು, ಒಂದೇದಿದೆ ಯಾಕೆ ಬಂತು, ಇದೇ ಜಾಗದಲ್ಲಿ ಯಾಕೆ ಫಿಕ್ಸ್, ಇದೇ ರೀತಿ ಕಂಟಿನ್ಯೂಸ್ ಆಗಿ ಯಾಕಿದೆ, ಇದರ ಬ್ಯಾಕ್ಗ್ರೌಂಡ್ ಸ್ಟೋರಿ ಕೂಡ ಬೇಕು. ಏನಕ್ಕೆಂದರೆ ಆಸ್ಟ್ರಾಲಜಿಗೆ ತೂಕ ಬರೋವಂಥದ್ದೇ ನಿಮಗೆ ಎಷ್ಟು ಇನ್ಫಾರ್ಮೇಷನ್ ಜಾಸ್ತಿ ಬರುತ್ತೆ ಅಂತ. ನ್ಯೂಮರಾಲಜಿ ಸಿಕ್ಕಾಬಿಟ್ಟೆ ಈಸಿ ಇದ್ರ ಕಣ್ಣು, ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದು. ಒಂದು ಲೆಕ್ಕಾಚಾರ ಆಗ್ತೀರಾ, ಒಂದು 9 ನಂಬರ್ಸ್ಗಳ ಬಗ್ಗೆ ಗೊತ್ತಿದ್ರೆ ಸಾಕು, ಯಾವ ಜಾಗ ಏನು ಇರುತ್ತೆ ಏನೂ ಗೊತ್ತಾಗಲ್ಲ. ಇದರಲ್ಲಿ ದೃಷ್ಟಿಗಳು ಕೂಡ ಬರುತ್ತೆ, ಅದು ಕೂಡ ಇದೆ, ಸಂಚಾರ ಇರುತ್ತೆ, ಗ್ರಹಗಳು ಹೋಗ್ತಾ ಇರ್ತವೆ, ವಾಪಸ್ ಕೂಡ ರೆಟ್ರೋಗ್ರೇಡ್ ಅಥವಾ ವಕ್ರ ಆಗ್ತವೆ. ಅಂದರೆ ಯಾವಾಗಲೂ ಮುಂದೆನೇ ಹೋಗ್ತಾ ಇರಲ್ಲ, ಒಂದು ಮೂಮೆಂಟಲ್ಲಿ ವಾಪಸ್ ಕೂಡ ಬರ್ತವೆ. ಆಮೇಲೆ ಇಲ್ಲಿ 2 ಗ್ರಹಗಳನ್ನ ನಾವು ಕಂಪ್ಲೀಟಾಗಿ ಒಳ್ಳೆಯದು ಅಂತ ಲೆಕ್ಕ ಹಾಕೋಂಥದ್ದು, ಶುಕ್ರ ಮತ್ತು ಗುರು. ಸೂರ್ಯ ಕೂಡ ಇದರಲ್ಲಿ ಕೆಟ್ಟದ್ದು. ಅಲ್ಲೇನು ಮಾಡಿದ್ವಿ, ಬುಧ ಗ್ರಹ ಒಳ್ಳೆಯದು, ಸೂರ್ಯ 1ನೇ ನಂಬರ್ ಕೂಡ ಒಳ್ಳೇದು, ಆ ರೀತಿ ಮಾಡಿದ್ವಿ. ಅಲ್ಲಿಗೂ ಇಲ್ಲಿಗೂ ನಾವು ಕಂಪೇರ್ ಮಾಡಿದಾಗ ಡೀಟೇಲ್ ಆಗಿ ನ್ಯೂಮರಾಲಜಿಲೂ ಕೂಡ ಇದೇ ಮಾಹಿತಿ ಬರುತ್ತೆ, ಬಟ್ ಇದರಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬರುತ್ತೆ. ಅಂದರೆ ಯಾವ ಒಂದು ಗ್ರಹ ಎಲ್ಲಿದ್ದರೆ ಯಾವುದಕ್ಕೆ ಸಂಬಂಧಪಟ್ಟಂಗೆ, ಸಂಬಂಧಗಳಲ್ಲಿ ಎಕ್ಸ್ಟ್ರಾ ಮ್ಯಾರಿಟಲ್, ಭೂಮಿ ಯಾವಾಗ ತಗೋತೀರಾ, ಯಾರಿಗೆ ಯಾವ ಯೋಗ ಇರುತ್ತೆ, ಯಾವ ಜಾಗದಲ್ಲಿ ಇದು ಮಾಡ್ತೀರಾ, ಮನೆ ಕಟ್ಟೋ ಯೋಗ ಯಾವ ಟೈಮಲ್ಲಿ ಬರುತ್ತೆ, ಯೋಗಗಳು ಅಂತ ಹೇಳ್ತೀವಿ ಅದನ್ನು. ಅದಾದಮೇಲೆ ದೋಷಗಳು ಕೂಡ ಇರುತ್ತೆ. ಸೊ ತುಂಬ ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಚಿಕ್ಕ ಡ್ರಾಯಿಂಗಲ್ಲಿ, ಇಲ್ಲಿ ಏನು ಕಾಣಿಸ್ತಾ ಇದೆ, 12 ಬಾಕ್ಸು, 9 ಗ್ರಹಗಳು, ಮತ್ತು ಇಲ್ಲಿ ಕೇತು, ಇದು ನೆಪ್ಚ್ಯೂನ್ ಮತ್ತು ಪ್ಲೂಟೋ, PL ಮತ್ತು ನೆಪ್ಚ್ಯೂನ್ ಅಂತಿದೆ, ಅದು ಲೆಕ್ಕಕ್ಕಿಲ್ಲ, ಅದು ಇದು ಮಾಡೋಕ್ಕೆ ಹೋಗಬೇಡಿ. ಯುರೇನಸ್, ನೆಪ್ಚ್ಯೂನ್, ಪ್ಲೂಟೋ ಕೂಡ ತಗೊಂಡಿದ್ದಾರೆ. ನಾನು ನಿಮಗೆ ಯಾವ ಸಾಫ್ಟ್ವೇರ್ ತೋರಿಸ್ತೀನಿ ಅಂದರೆ ಇದಿರಲ್ಲ ಆಯಿತಾ. ಸಮಯ ಏನಿದೆ, ಹುಟ್ಟಿದ ಸಮಯ ಕರೆಕ್ಟಾಗಿರಬೇಕು, ಹಂಗಿದ್ರೆ ಮಾತ್ರ ಇದು ನಿಮಗೆ ಕೆಲಸ ಮಾಡೋದು. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಅದು ನಿಮಗೆ ತಪ್ಪಿತ್ತು ಅಂತಂದರೆ ಈ ಒಂದು ಇದು ಏನಿದೆ ಡ್ರಾಯಿಂಗ್ ಅಂತ ಅಂದ್ಕೊಳ್ಳಿ, ನಾಡು ಭಾಷೆಯಲ್ಲಿ ಮಾತಾಡೋಣ ಸದ್ಯಕ್ಕೆ. ಕುಂಡ್ಲಿ ಗಿಂಡ್ಲಿ ಅವೆಲ್ಲ ಏನು ಬೇಡ, ಸುಮ್ಮನೆ ಕಾಂಪ್ಲಿಕೇಶನ್ಸ್ ಬೇಡ.
ಒಂದ್ಸಲ ನಾನು ನನ್ನ ಬಾಯಲ್ಲಿ ಪ್ರಾಪರಾಗಿ ಮಾತಾಡ್ತೀನಿ. ಯಾವ ರೀತಿ ಅಂತಂದರೆ, ಲಗ್ನ, ರಾಶಿ, ಅಧಿಪತಿ, ಲಗ್ನಾಧಿಪತಿ ಇವೆಲ್ಲ ವಿಷಯಗಳು ಮಾತಾಡ್ತೀನಿ. ಆ ಟೈಮಲ್ಲಿ ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ. ಆ್ಯಂಡ್ ಒಂದು ಮೆಥಡ್ ಇದು ಆಲ್ರೆಡಿ ಈಗ ರೀಸೆಂಟಾಗಿ ಒಂದು ಸರ್ಕಲಲ್ಲಿ ಟ್ರೈ ಮಾಡಿದ್ವಿ. ಸೊ ಅದೇ ಅವರೇ ಮಾತಾಡಿದ್ದು ಈಗ ಮಾತಾಡೋದು ಬೇಡ. ಅದನ್ನು ಸ್ಟಾಪ್ ಮಾಡಿ ನಿಮಗೆ ಸಿಂಪಲ್ ಮೆಥಡ್, ಪ್ಲೇನ್ ಮೆಥಡ್ ಆಯಿತಾ, ಕನ್ಫ್ಯೂಷನ್ಸೇ ಇರಬಾರ್ದು, ಆ್ಯಕ್ಯುರಸಿ ಕ್ಲೀನಾಗಿ ಕೊಡಬೇಕು. ಅದನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಇದರಲ್ಲಿ ನಿಮಗೆ ಅಂದರೆ ಮಾಸ್ಟರಿ ಅಂತ ಹೇಳ್ತೀವಿ. ಎಷ್ಟು ಪರ್ಫೆಕ್ಟ್ ಆಗಕ್ಕೆ ಟ್ರೈ ಮಾಡ್ತೀರಾ ಅಷ್ಟು ಕಲಿಯೋಕ್ಕೆ ಜಾಸ್ತಿ ಇರುತ್ತೆ. ಸೊ ಗ್ರೂಪ್ ಮಾಡಬೇಕು. ಗ್ರೂಪ್ ಮಾಡಿದ್ರೆ ಪುನಃ ಸೇಮ್ ಇದೇ ಥರ ಆಗುತ್ತೆ. ಬಂದರು, ಹೋದರು, ಕೇಳಿದ್ರು, ಬಿಟ್ಟರು, ಆ ರೀತಿ ಆಗುತ್ತೆ. ಗ್ರೂಪ್ ಮಾಡಬೇಕು. ಗ್ರೂಪ್ ಡಿಸ್ಕಷನ್ಸ್ ಅವಶ್ಯಕತೆ ಇರುತ್ತೆ. ಬಟ್ ಎಲ್ಲರೂ ಕೂಡ ಸೀರಿಯಸ್ನೆಸ್ ಇರೋಲ್ಲ. ಸೊ ಸೀರಿಯಸ್ ಇರೋ ಕ್ಯಾಂಡಿಡೇಟ್ಸ್ಗಳನ್ನ ಮಾತ್ರ ಸಪ್ರೇಟಾಗಿ ಗ್ರೂಪ್ ಮಾಡ್ಕೋತೀನಿ. ಆ್ಯಂಡ್ ವೇರ್ ಈ ಇನ್ಫಾರ್ಮೇಷನ್ ಏನಿದೆ ಇದು ನಿಮಗೆ ಆ್ಯಕ್ಚುಯಲ್ ಚಾಲೆಂಜ್. ಬಟ್ ಇದಕ್ಕೆ ನೀವು ಶ್ರಮ ಹಾಕಿದ್ರೆ ಒಳ್ಳೆಯದು. ಆಯಿತಾ? ಪ್ರತಿಯೊಂದು ವಿಷಯಗಳನ್ನ ಕಲಿತು ಹೋಗೋಣ. ಫಸ್ಟು ಮನೆಗಳು, ಯಾವ ಮನೆ ಏನು ಹೇಳಿದ್ನಲ್ಲ, ಟೋಟಲ್ 12 ಮನೆಗಳಿರುತ್ತೆ. ಅದರಲ್ಲಿ ನಾವು ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ಈ ರೀತಿ ಹೋಗ್ತೀವಿ, ನಾವು ವಾಪಸ್ ಇಲ್ಲಿ ಬರ್ತೀವಿ, ಈ ರೀತಿ ಬರಿತಾ ಹೋಗ್ತೀವಿ. ಸೊ 12 ಮನೆಗಳ ಸ್ವಭಾವ ಏನು ಅಂದರೆ, ಈ ಜಾಗಕ್ಕೆ ಅದರದ್ದೇ ಆದ ಸ್ವಭಾವ ಇರುತ್ತೆ. ಈ ಜಾಗದಲ್ಲಿ ಯಾವುದೇ ಒಂದು ಗ್ರಹ ಇದ್ದರೆ ಆ ಗ್ರಹ ಬೇರೆ ರೀತಿ ಇಲ್ಲಿ ಅದರ ಒಂದು ಸ್ವಭಾವನ ತೋರಿಸುತ್ತೆ. ಅದೇ ಗ್ರಹ ಇಲ್ಲೇನಾರು ಇತ್ತು ಅಂದರೆ, ಬೇರೆ ಕುಂಡಲಿಲಿ ಇಲ್ಲಿದ್ದರೆ ಇಲ್ಲಿ ಸ್ವಭಾವ ಬದಲಾಗುತ್ತೆ. ಯಾವ ರೀತಿ ಅಂತಂದರೆ, ಯಾವ ಜಾಗದಲ್ಲಿದೆ ಆ ಜಾಗದ ಸ್ವಭಾವ ಏನು ಅಂತ ತಿಳ್ಕೊತೀವಿ. ಎರಡನೇದು ಬಂದು ರಾಶಿಗಳು. ರಾಶಿಗಳನ್ನು ನಾವೇ ಗುಂಪು ಮಾಡಿರೋಂಥದ್ದು. ಸೊ ರಾಶಿಗಳನ್ನ ನಮ್ಮ ಒಂದು ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿದೆ. ಇದಕ್ಕೆ ಅದರದ್ದೇ ಆದ ಒಂದು ರೂಲ್ಸ್, ಅಂದರೆ ಅದರದ್ದೇ ಆದ ಒಂದು ಸ್ವಭಾವ, ಅದರದ್ದೇ ಆದ ಒಂದು ಗುಣ ಇರುತ್ತೆ. ಓಕೆನಾ? ಸೊ ಇದು ಏನು ಅಂತ ತಿಳ್ಕೊತೀವಿ ಸದ್ಯಕ್ಕೆ. ಯಾಕೆ ಆಮೇಲೆ. ಯಾಕೆ ಅಂತಂದರೆ ಈ ರೀತಿಯೇ ಯಾಕೆ ಇರುತ್ತಿದ್ದು ಅದು ಆಮೇಲೆ. ಆಯಿತಾ? ಆ್ಯಂಡ್ ಈ ಒಂದು ಟಾಪಿಕ್ ಏನಿದೆ ಇದನ್ನು ಸ್ವಲ್ಪ ಬ್ರಾಡಾಗಿ ತಗೊಳ್ಳಿ. ನಂಬಿಕೆ, ಅಪನಂಬಿಕೆ ಇದರಲ್ಲಿ ಏನೂ ಇಲ್ಲ. ಏನೋ ಒಂದು ವಿಷಯ ಕಲಿತಾ ಇದ್ದೀನಿ, ಚೆಕ್ ಮಾಡ್ತೀನಿ, ಸರಿ ತಪ್ಪು ಆಮೇಲೆ ಇದು ಮಾಡ್ತೀನಿ ಅಂತ. ಓಕೆನಾ? ಸೊ ಥ್ರೂ ಔಟ್ ಚಾನಲ್ ನಾನು ಈಗಲೂ ಹೇಳ್ತಾ ಇದ್ದೀನಿ, ನೀವು ಇವೆಲ್ಲನೂ ಮಾಡಿಕೊಂಡು ಮಾಡೋ ಕೆಲಸನ ಬಿಟ್ಬಿಟ್ಟು ಕೂತ್ಕೊಂಡ್ರೆ ಲೈಫಲ್ಲಿ ಉದ್ಧಾರ ಆಗಲ್ಲ. ಯಾವುದೇ ವ್ಯಕ್ತಿ ಆಗಲಿ ಕೆಲಸ ಅನ್ನೋದೇನಿದೆ ಅದನ್ನು ಮಾಡಬೇಕು. ಕೆಲಸನೇ ಇಲ್ಲ ನನಗೆ, ನಾನೇನು ಮಾಡಲಿ, ಇದನ್ನು ಕಲಿತೇನೋ ಒಂದು ಮಾಡ್ತೀನಿ, ಇದರಿಂದ ನನಗೆ ಕಂಪ್ಲೀಟ್ ಸಮಸ್ಯೆಗಳು ಹೋಗ್ಬಿಡುತ್ತೆ ಅಂದರೆ, ಇದು ನಿಮಗೆ ಆಗಿರೋದು ಆಗೋದು ಅದನ್ನು ಮಾತ್ರ ಕೊಡುತ್ತೆ. ನಿರ್ಧಾರ ತಗೊಳ್ಳೋದು ವ್ಯಕ್ತಿಯ ವ್ಯಕ್ತಿತ್ವದ ಮೇಲೆ ಡಿಪೆಂಡ್ ಆಗುತ್ತೆ. ಆಯಿತಾ? ಸೊ ಜೀವನನ ನೀವು ಎಷ್ಟು ಫೇಸ್ ಮಾಡ್ತೀರ ಅಥವಾ ಜೀವನನ ನೀವು ಎಷ್ಟು ಅನುಭವಿಸ್ತೀರ ಅಂದರೆ, ಒಳ್ಳೆ ರೀತಿ ಕೆಟ್ಟ ರೀತಿ ಎರಡೂ ಕೂಡ, ಅದೆರಡರ ಆಧಾರದ ಮೇಲೇ ನೀವು ನಿರ್ಧಾರಗಳನ್ನ ತಗೊಳ್ಳೋದು. ಸೊ ಯಾವತ್ತೂ ಅಷ್ಟೇ ಒಂದು ಚಿಕ್ಕದಾಗಿ ನೀವು ನಿಂಪಾಡ ನೀವಿತ್ತು ಅಂತಂದರೆ ಬೆಳೆಯೋಕ್ಕಾಗಲ್ಲ. ಆ ರೀತಿ ನಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ಕೋತೀವಿ ಅಂತಂದರೆ, ಸುಮಾರು ಸಲ ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಪ್ರಪಂಚದ ದೊಡ್ಡ ಶ್ರೀಮಂತರ ಹೆಸರಲ್ಲಿ ಎಲ್ಲರೂ ಕೂಡ ಆಸ್ಟ್ರಾಲಜಿಸ್ಟ್ಗಳಿರಬೇಕಿತ್ತು. ಇಂಡಿಯನ್ ಟೀಮಲ್ಲಿ ಎಲ್ಲರೂ ಕೂಡ ಆಸ್ಟ್ರಾಲಜರ್ಸ್ಗಳಿರಬೇಕಿತ್ತು, ಆಸ್ಟ್ರಾಲಜಿ ಕಲ್ತಿರೋರು ಬೇಕಿತ್ತು. ಬಟ್ ಆಸ್ಟ್ರಾಲಜಿ ಅಂತ ಏನೊಂದು ಟಾಪಿಕ್ ಕಲಿತೀವಿ, ಈ ಒಂದು ವಿದ್ಯೆ ಸೆಲೆಕ್ಟ್ ಆಗದೆ ಎಲ್ಲರೂ ಇದರಲ್ಲಿ ಕಂಟಿನ್ಯೂ ಆಗಲ್ಲ. ಸ್ಟಾರ್ಟಿಂಗ್ ಎಲ್ಲರೂ ಬರ್ತಾರೆ, ಹೋಗ್ತಾ ಡೌನ್ ಆಗಿಬಿಡುತ್ತೆ. ಏನಕ್ಕೆಂದರೆ ಇಮ್ಮಿಡಿಯೇಟಾಗಿ ನಾವು ಫಸ್ಟ್ ಕೆಲಸ ಸ್ಟಾರ್ಟ್ ಮಾಡೋದೆ ಇಲ್ಲಿ ಏನಾರು ನೋಡಿದ್ವಾ ಇದರಿಂದ ನಮಗೇನು ಅಂತ, ನಮಗೇನು ಲಾಭ ಅಂತ. ಆದರೆ ಯಾರಾದರೂ ನಿಮಗೆ ಸರಿಯಾಗಿರೋಂತಹ, ಫುಲ್ ಕಂಪ್ಲೀಟ್ ಬಿಟ್ಬಿಡಿ ಟಾಪಿಕಲ್ಲಿ, ನಿಮಗೆ ಯಾರಾದರೂ ಈ ಗುರುಗಳಂದರೆ ಯಾರು ಅಂದರೂ ಕರೆಕ್ಟಾಗಿ ಹೇಳೋವಂಥವ್ರು, ಯಾರು ಭವಿಷ್ಯ ಹೇಳೋವಂಥವ್ರು, ಫ್ಯೂಚರ್ ಪ್ರಿಡಿಕ್ಷನ್ ಹೇಳೋವಂಥವ್ರು, ಯಾರು ಕಲ್ತಿರೋಂಥ ವ್ಯಕ್ತಿಗಳಿದ್ರೆ ನೋಡಿ, ಅವರ ಸ್ವಂತಕ್ಕೇನಕ್ಕಿಂತ ಜಾಸ್ತಿ ಅವರಿಗೆ ಅದರದ್ದೇ ಆದೊಂದು ಬಾಂಡಿಂಗ್ ಇರಲ್ಲ. ಎಲ್ಲ ವ್ಯಕ್ತಿಗಳು ಒಂದೇ, ಅವರು ಈ ಒಂದು ವಿದ್ಯೆಗೆ ಮಾತ್ರ ಬೆಲೆ ಕೊಡ್ತಾರೆ. ಸೊ ಇದನ್ನು ನಿಮ್ಮ ಸ್ವಂತಕ್ಕೆ ಅಥವಾ ಸ್ವಾರ್ಥಕ್ಕೆ ಉಪಯೋಗಿಸಿದಾಗ ಅಷ್ಟೊಂದು ನಿಮಗೆ ಉಪಯೋಗ ಬರಲ್ಲ. ಅದಾದ ಮೇಲೆ ವ್ಯಕ್ತಿಗೆ ನಾಳೆ ಏನಾಗುತ್ತೆ, ನಾಳಿದ್ದೇನಾಗುತ್ತೆ ತಿಳ್ಕೊಳ್ಳೋ ಒಂದು ಕುತೂಹಲ ಇರುತ್ತೆ. ಒಳ್ಳೇದಾಯಿತು ಖುಷಿಯಾಗಿರ್ತೀರ, ಕೆಟ್ಟದಾಯಿತು ಅಂತ ಅಂದ್ಕೊಳ್ಳಿ, ಅದನ್ನು ಫೇಸ್ ಮಾಡಬೇಕಾದ್ರೆ ಎಲ್ಲರೂ ಕೂಡ ಪಾಸಿಟಿವ್ ಆಗಿ ಫೇಸ್ ಮಾಡಲ್ಲ. ಆ ಜಾಗದಲ್ಲಿ ಈ ರೀತಿಯ ಗುರುಗಳೇನಿರ್ತಾಯಿದ್ರು ಅವರು ಸರಿಯಾದ ಮಾರ್ಗದರ್ಶನ ನೀಡೋದಕ್ಕೆ ಅಂತ ಅಂದ್ಬಿಟ್ಟು ಉಪಯೋಗಿಸ್ತಾ ಇದ್ದಿತ್ತು. ಆಯಿತಾ? ಪ್ರತಿಯೊಂದಕ್ಕೂ ಕೂಡ ಇದು ಅವಲಂಬಿತವಾಗಿತ್ತು. ವಾಸ್ತುವಿಂದ ಹಿಡಿದು ಪ್ರತಿಯೊಂದು ವಿಷಯಕ್ಕೂ ಈ ಒಂದು ಟಾಪಿಕ್ ಯಾವಾಗಲೂ ಬೇಕಿತ್ತು. ಅಷ್ಟೇ ಕ್ಲೀನಾಗಿ ಕೆಲಸಗಳು ಮಾಡ್ತಾಯಿತ್ತು. ಇದಕ್ಕೆ ಎಕ್ಸಾಂಪಲ್ ಬಂದು ನಮ್ಮ ದೇವಸ್ಥಾನಗಳು ಯಾವ ಟೈಮಲ್ಲಿ ಶುರು ಮಾಡಿದ್ರು, ಯಾವ ಜಾಗದಲ್ಲಿ ಕಟ್ಟಿದ್ರು, ಮತ್ತು
ಯಾವುದೊಂದು ಬೆಟ್ಟದ ಮೇಲೆ ಇರುವಂತಹ ದೇವರುಗಳೇನಿದೆ ಅಷ್ಟು ದೊಡ್ಡ ಬೆಟ್ಟದಲ್ಲಿ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಹೋಗಿ ನೆಲೆ ಊರೋದು ಅಥವಾ ಅಲ್ಲಿ ದೇವಸ್ಥಾನ ಆಗೋದು ಎಲ್ಲದಕ್ಕೂ ಈ ಒಂದು ಪದ್ಧತಿನ ಉಪಯೋಗಿಸಿದ್ವಿ. ಅದು ಎಷ್ಟೋ ವರ್ಷದಿಂದ ಮಾಡಿರೋಂಥವು ಇವತ್ತು ಕೂಡ ಸರಿ ಕೆಲಸ ಮಾಡ್ತಾ ಇವೆ. ಆಯಿತಾ? ಸೊ ಯಾವ ವ್ಯಕ್ತಿಗಳಿಗೆ ಯಾವ ಜಾಗದಲ್ಲಿ ಅಥವಾ ಯಾವ ಒಂದು ಮೂಲೆಯಲ್ಲಿ ಯಾವ ಊರಲ್ಲಿ ಎಲ್ಲಿರ್ತೀರ ಯಾವ ರೀತಿ ಇರ್ತೀರ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ಇದನ್ನ ತಿಳ್ಕೊಂಡು ನೀವು ಬೇರೆಯವ್ರಿಗೆ ಏನಾದ್ರು ಅಡ್ವೈಸ್ ಮಾಡ್ಬೋದು. ಇದನ್ನು ಕಲ್ತ್ಕೊಂಡು ನೀವು ಸ್ವಂತಕ್ಕೆ ನೀವೆಲ್ಲನೂ ಸರಿ ಮಾಡ್ಕೊಬಿಡ್ತೀರಿ ಅಂದರೆ ಮೆಜಾರಿಟಿ ಆಫ್ ಆಸ್ಟ್ರಾಲಜರ್ಸ್ ಇಲ್ಲೇ ಫೇಲ್ ಆಗ್ತಾರೆ. ಆಯಿತಾ? ಬಟ್ ಆಸ್ಟ್ರಾಲಜಿ ಏನಿದ್ದಾರೆ ಅಥವಾ ಯಾರೇ ಆಸ್ಟ್ರಾಲಜರ್ಸ್ ಇರ್ತಾರೆ ಅವರದೇ ಆದ ಒಂದು ತೂಕ ಏನಿದೆ ಅಥವಾ ಅವರ ಒಂದು ಇವತ್ತು ರೀಚ್ ಏನಿದೆ ಜನಗಳಿಗೆ ಏನು ಫೇಮಸ್ ಆಗಿರ್ಬೋದು ಅಥವಾ ಹೋಗ್ತೀವಲ್ಲ ಸಮಸ್ಯೆ ನಮಗೆ ಇದು ಬಗೆಹರಿಬೇಕಿತ್ತು ಅದು ಇದು ಅಂತ ಅಲ್ಲಿ ಆ ಒಂದು ವ್ಯಕ್ತಿ ಯಾವ ರೀತಿ ಇರ್ತಾರೆ ಅವ್ರು ಯಾವ ರೀತಿ ಚೆಕ್ ಮಾಡ್ತಾರೆ ಅದು ಪ್ರತಿಯೊಬ್ಬರ ಮೇಲೂ ಸ್ಟೈಲ್ ಚೇಂಜ್ ಆಗುತ್ತೆ. ನಾವು ಹೇಳಿರೋದ್ರಲ್ಲಿ ಒಂದು 10% ಕೆಲವ್ರಿಗೆ ಅರ್ಥ ಆಗುತ್ತೆ, ಕೆಲವರಿಗೆ ಇದು ಅರ್ಥನೇ ಆಗಲ್ಲ. ಯಾರು ಇದನ್ನು ಕೂತ್ಕೊಂಡು ಎಫರ್ಟ್ ಹಾಕಿ ಇದ್ರ ಮೇಲೆ ಎಕ್ಸ್ಟ್ರಾ ಬಿಲ್ಡ್ ಮಾಡ್ತಾರೆ ಅವರು ಬೇರೆ ರೀತಿ ಪ್ರಿಡಿಕ್ಷನ್ಸ್ ಕೊಡ್ತಾರೆ. ಯಾರು ನಾನು ಹೇಳಿದ್ದೇನೆ ಕಾಪಿ ಪೇಸ್ಟ್ ಮಾಡ್ತಾರೆ ಅವರು ಬೇರೆ ರೀತಿ ಪ್ರಿಡಿಕ್ಷನ್ ಕೊಡ್ತಾರೆ. ಅಂದರೆ ಇರೋದನ್ನ ನೋಡ್ಕೊಂಡು ಹೇಳ್ತೀರಾ, ಮುಂದೆ ಏನಾಗುತ್ತೆ ಅನ್ನೋದಕ್ಕೆ ನಿಮ್ಮದೇ ಆದ ಸ್ವಂತಿಕೆ ಅನ್ನೋದು ಬೇಕು. ಆಯಿತಾ? ನಿಮ್ಮದೇ ಒಂದು ಸ್ಟೈಲ್ ಬೇಕು, ನಿಮ್ಮ ಒಂದು ಸ್ವಂತಿಕೆ ಅನ್ನೋದು ಬೇಕು, ನಿಮ್ಮ ಸ್ವಂತವಾಗಿ ನೀವೇನಾದ್ರು ಬೇಕು. ಇದರಿಂದ ಎಫರ್ಟ್ ಹೋಗುತ್ತೆ ಸ್ಟೂಡೆಂಟ್ಸ್ಗಳಾಗಿ ನೀವು ಕಲಿಬೇಕಾದ್ರೆ. ಅದಾದ ಮೇಲೆ ನೀವು ಸಮಸ್ಯೆನ ಗುರುತಿಸ್ತೀರಾ, ಸಮಸ್ಯೆ ಪರಿಹಾರ ಹೇಳ್ಬೇಕಾದ್ರೆ ಟೈಮ್ ತಗೊಳುತ್ತೆ. ಇದನ್ನು ಡೇ 1 ಹೇಳ್ಬಿಡ್ತಾ ಇದ್ದೀನಿ. ಆಯಿತಾ? ನ್ಯೂಮರಾಲಜಿಲಿ ಸೇಮ್ ಮಿಸ್ಟೇಕ್ ಆಗೋವಂಥದ್ದು ಸೇಮ್. ಎಲ್ಲರೂ ಏನು ಮಾಡ್ತಿದ್ದಾರೆ ನನಗೆ ನಂಬರ್ ತೊಗೊಂಡೆ ನಾನು ನಂಬರ್ ಡಿಸೈನ್ ಮಾಡ್ತೀನಿ, ತಗೊಳ್ಳಿ, ಪ್ರಾಬ್ಲಮ್ ಇಲ್ಲ. ನೀವು ಅದು ಬಿಟ್ಟು ಬೇರೆ ಯಾರಿಗೂ ನಂಬರ್ಸ್ ಮನೆಯವರು ಎಲ್ಲರೂ ನಂಬರ್ ಡಿಸೈನ್ ಮಾಡ್ತಿದ್ದೀರಾ, ಮಿಸ್ಟೇಕೆ. ನೇಮ್ಸ್ ಅದರದ್ದೇ ಆದ ಆಪ್ಷನ್ಸ್ಗಳಿರುತ್ತೆ, ತಗೋತೀರಾ, ನೇಮಲ್ಲಿ ಆಪ್ಷನ್ಗಳು ಚೇಂಜ್ ಮಾಡಿರಿ, ಪುನಃ ತೊಗೊಂಡು ಬೇರೆ ಯಾರಿಗೂ ಕೊಡ್ತೀರಾ, ಮಿಸ್ಟೇಕ್. ಏನಕ್ಕೆ ಕಂಪ್ಲೀಟ್ ಅನ್ನೋದು ಏನೂ ಇಲ್ಲ. ಆಯಿತಾ? ಕಂಪ್ಲೀಟ್ ಅನ್ನೋದು ಇದರಲ್ಲಿ ಏನೂ ಇಲ್ಲ. ಇದರಲ್ಲಿ ಯಾವ ರೀತಿ ಏನಂದರೆ ಏನಕ್ಕೆ ಕೆಲಸ ಮಾಡ್ತು ಏನಕ್ಕೆ ಕೆಲಸ ಮಾಡ್ತಿಲ್ಲ ಅನ್ನೋದು ಚೆಕ್ ಮಾಡೋಂಗಿರಬೇಕು. ಒಬ್ಬ ನ್ಯೂಮರಾಲಜಿಸ್ಟ್ಗೆ ಯಾವೊಂದು ಹೆಸರು ಕೊಟ್ಟಿರ್ತಾರೆ ಆ ಹೆಸರನ್ನ ಚೆಕ್ ಮಾಡ್ತಾ ಇರ್ತಾರೆ ಕಾನ್ಸ್ಟೆಂಟಾಗಿ. 2 ತಿಂಗಳಾದ್ಮೇಲೆ ನಿಮ್ಗೆ ರಿಸಲ್ಟ್ ಚೇಂಜ್ ಆಯಿತಾ ಅಂತ. ಅದೇ ರೀತಿ ಜ್ಯೋತಿಷ್ಯದಲ್ಲಿ ಕೂಡ. ಜ್ಯೋತಿಷ್ಯದಲ್ಲಿ ಸಮಸ್ಯೆ ಕಾಣಿಸಿದಂಗೆ ಯಾವ ಟೈಮಿಂದ ಯಾವ ಟೈಮ್ವರೆಗೂ ಯಾವ ಸಮಸ್ಯೆ ಬರುತ್ತೆ ಅನ್ನೋದು ಐಡಿಯಾ ಬಂದ್ಬಿಡುತ್ತೆ. ಎಲ್ಲಿವರೆಗೂ ಅಂದರೆ ಆಕ್ಸಿಡೆಂಟ್ ಆಗಿರ್ಬೋದು, ಮಿಸ್ಕ್ಯಾರೇಜ್ ಆಗೋ ಚಾನ್ಸಸ್ ಇರಬಹುದು, ಡೆತ್ವರೆಗೂ, ತಾವೇನಾದ್ರು ಇತ್ತು ಅಂದರೆ ಅಲ್ಲಿವರೆಗೂ ಈ ಇನ್ಫಾರ್ಮೇಷನ್ಗಳು ಬರುತ್ತೆ. ಸೊ ಒಂದು ದೊಡ್ಡ ವಿದ್ಯೆ ಚಿಕ್ಕದಾಗಿ ಮುಗಿಯಲ್ಲ. ಆಮೇಲೆ ಇದನ್ನು ನಾನು ಅಂದರೆ ಹೇಳೋದಲ್ಲ, ಕೆಲವು ಇನ್ಫಾರ್ಮೇಷನ್ ಶೇರ್ ಮಾಡ್ತೀನಿ, ಬೇಸಿಕ್ ಇನ್ಫಾರ್ಮೇಷನ್. ಎಷ್ಟು ಜನ ಯೂಟ್ಯೂಬರ್ಸ್ಗಳು ಶೇರ್ ಮಾಡಿದ್ರೆ ಶೇರ್ ಮಾಡ್ತೀನಿ. ರಿಮೈನಿಂಗ್ ಆಲ್ಮೋಸ್ಟ್ ಫ್ರೀ ಕ್ಲಾಸಸ್ ಇರುತ್ತೆ. ಆಲ್ಮೋಸ್ಟ್ ಅರ್ಥ ಏನಂತಂದರೆ ಕುಂಡಲಿ ವಿಶ್ಲೇಷಣೆನ ಈ ರೀತಿ ಓಪನ್ ಮಾಡಿ ನಾವು ತೋರಿಸಲ್ಲ. ಯೂಟ್ಯೂಬಲ್ಲಿ ನಂಗೆ ಅದು ಇಷ್ಟ ಇಲ್ಲ. ಯಾರ್ದೋ ಕುಂಡಲಿನ ಈ ರೀತಿ ಸುಮ್ಮನೆ ನೋಡಬಾರ್ದು. ಯಾರಿಗಾರು ಇದು ಐಡಿಯಾ ಇದ್ದರೆ ಸರಿ, ಐಡಿಯಾ ಇಲ್ಲ ಅಂತಂದರೆ ಕುಂಡಲಿ ಓಪನ್ ಮಾಡ್ಬೇಕಾದ್ರೆ ಅದರದೇ ರೀತಿ ಪದ್ಧತಿಗಳಿರ್ತವೆ. ಸುಮ್ಮನೆ ಕೂತ್ಕೊಂಡ್ವಿ, ಮಲ್ಕೊಂಡಿದ್ವಿ, ನೋಡ್ತಾ ಇದ್ವಿ, ಯಾವುದೋ ಟೈಮಲ್ಲಿ ನಾವು ನೋಡಿದ್ವಿ, ಇದಕ್ಕೊಂದು ಮರ್ಯಾದೆ ಇಲ್ಲ, ಅದು ನನಗೆ ಇಷ್ಟ ಅಲ್ಲ ಅಷ್ಟೇ. ನಾನು ಹೇಳ್ತಿದ್ದೀನಿ, ನಾನು ಹೇಳ್ಕೊಡ್ತಾ ಇದ್ದೀನಿ, ನನಗೆ ಅದು ಇಷ್ಟ ಇಲ್ಲ. ಸೊ ಆ ವಿಷಯಗಳು ಮಾತ್ರ ಹೈಡ್ ಆಗಿರುತ್ತೆ. ಅದು ಯಾರು ಸೀರಿಯಸ್ ಇರ್ತಾರೆ ಅವರು ಅದೇನು ಪ್ರೊಸೀಜರ್ ಇದೆ ಅದ್ರ ಪ್ರಕಾರ ಅದು ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಮಿಕ್ಕಿದ್ದೆಲ್ಲ ಇನ್ಫಾರ್ಮೇಷನ್ ಇವತ್ತು ನೀವೇನು ನೋಡ್ತಾ ಇದ್ದೀರೋ ಕುಂಡ್ಲಿ, ಇದು ನಿಮ್ದನ್ನು ನೋಡಿದಾಗ ನಿಮಗೆ ಏನೇನು ಡೀಟೇಲ್ಸ್ ಬೇಕೆಲ್ಲ ಇರುತ್ತೆ. ಸೊ ಯಾರ ಹತ್ರ ಡೇಟ್ ಆಫ್ ಬರ್ತ್ ಕರೆಕ್ಟ್ ಆಗಿಲ್ಲ, ಟೈಮ್ ಕರೆಕ್ಟ್ ಆಗಿಲ್ಲ, ಅವ್ರು ಇದನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡಿ. ಬೇರೆ ಆಲ್ಟರ್ನೇಟ್ ದಾರಿ ಇದರಲ್ಲಿ ಇಲ್ಲ. ಬಟ್ ನಿಮ್ಮ ಮಕ್ಕಳು, ಸಂಬಂಧಿಕರದೆಲ್ಲ ನೋಡೋಕೆ ಹೋಗ್ಬೇಡಿ, ಒಳ್ಳೇದಲ್ಲ. ಮಕ್ಕಳದೇನಿದೆ ಮಕ್ಕಳದ್ದು ನೋಡಿ. ಆಯಿತಾ? ಸೊ ಇದಿಷ್ಟು ಒಂದು ಬೇಸಿಕ್ ಇನ್ಫಾರ್ಮೇಷನ್ನು. ಇದರಿಂದ ಬ್ಯಾಕ್ಗ್ರೌಂಡ್ ಸ್ಟೋರಿ ಏನಿದೆ ಇದು ಇಂಟ್ರಡಕ್ಷನ್. ಇದು ಯಾವಾಗಲೂ ಅಷ್ಟೇ ಇದ್ರ ಬಗ್ಗೆ ಒಂದು ಮಾಹಿತಿ ಇರಬೇಕು. ನ್ಯೂಮರಾಲಜಿ ಆಸ್ಟ್ರಾಲಜಿ ಪಕ್ಕ ಕಂಪೇರ್ ಮಾಡೋಕೆ ಹೋಗಬೇಡಿ. ಯಾವಾಗಲೂ ಅಷ್ಟೇ ಸ್ವಂತ ಉಪಯೋಗಿಸ್ಲೇಬೇಕು, ಉಪಯೋಗಿಸ್ಬಾರ್ದು ಅಂತಲ್ಲ. ಸ್ವಂತಿಗೆ ಏನದು ವ್ಯಕ್ತಿನ ಹಾಳು ಮಾಡುತ್ತೆ. ಏನು ಮಾಡ್ತಾರೆ ಅಂತಂದರೆ ನಿಮ್ಮನ್ನು ಯಾರೂ ಚೆಕ್ ಮಾಡ್ತಿರಲ್ಲ. ಸೊ ನಿಮ್ಗೇನು ಕಲ್ತಿದ್ದೀರಾ ಅದು ನಿಮಗೆ ಸರಿ ಅಂದ್ಕೊಂಡು ನೀವು ಮಾಡಬೇಕಾದ್ರೆ ಯಾರೋ ಒಬ್ರು ಇದನ್ನು ಕಲಿಸ್ಬೇಕು. ಸೊ ಇದು ಈ ರೀತಿ ಕ್ಯಾರಿ ಆಗಿದ್ದರಿಂದನೇ ಅಂದರೆ ಗುರುವಿಂದ ಶಿಷ್ಯನಿಗೆ ಈ ರೀತಿ ಬಂದಿದ್ದರಿಂದನೇ ಎಲ್ಲೋ ಒಂದು ಕಡೆ ಸುಮಾರು ಜನಕ್ಕೆ ಇದು ರೀಚ್ ಆಗಲಿಲ್ಲ. ಇಲ್ಲಿ ನಿಮಗಿಂತ ಜಾಸ್ತಿ, ನಿಮ್ಮ ಶ್ರಮಕ್ಕಿಂತ ಜಾಸ್ತಿ ಗುರುಗಳ ಅವಶ್ಯಕತೆ ಜಾಸ್ತಿ ಇರುತ್ತೆ. ಇದನ್ನು ಅಪ್ರಿಷಿಯೇಟ್ ಮಾಡಿ. ಇದು ಅವಶ್ಯಕತೆ ಜಾಸ್ತಿ ಇರುತ್ತೆ. ಸೊ ಯಾರು ಕಲಿಸ್ತಾರನ್ನಕ್ಕಿಂತ ಜಾಸ್ತಿ ಸರಿ ತಪ್ಪುಗಳನ್ನ ಸರಿ ಮಾಡೋ ಅಂಥವ್ರು, ಡಿಸ್ಕಷನ್ ಮಾಡೋ ಅಂಥವ್ರು ಜಾಸ್ತಿ ಇರುತ್ತೆ. ನನಗೆ ಫ್ರ್ಯಾಂಕಾಗಿ ಹೇಳ್ಬೇಕಂತಂದರೆ ಇದು ಟೈಮ್ ತೊಗೋತೀನಿ. ಈ ಒಂದು ವೀಡಿಯೋಸ್ಗಳನ್ನ ಮಾಡೋದಕ್ಕೆ ತುಂಬ ಟೈಮ್ ತೊಗೋತೀನಿ. ಸ್ಟೆಪ್ ಬೈ ಸ್ಟೆಪ್. ಆ್ಯಂಡ್ ಯೂಟ್ಯೂಬಲ್ಲಿ ಇನ್ಫಾರ್ಮೇಷನ್ ರೀತಿ ಮಾತ್ರ ಅಪ್ಡೇಟ್ ಮಾಡ್ತೀನಿ.
ಏನಕ್ಕೆ ಟೈಮ್ ತೊಗೋತೀನಿ ಅಂದರೆ ಡೀಟೇಲ್ ವೀಡಿಯೋಸ್ಗಳೇನಿರುತ್ತೆ ಅದು ಸಪ್ರೇಟಾಗಿ ರೆಡಿ ಮಾಡಿರ್ತೀನಿ. ಸೊ ದಟ್ ನಿಮಗೆ ಬೇಸಿಕ್ ಇನ್ಫಾರ್ಮೇಷನ್ ಆಗ್ತಿದ್ದಂಗೆ ಅದ್ರ ಹಿಂದೆನೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಇದನ್ನು ಯಾವ ರೀತಿ ಉಪಯೋಗಿಸಬೇಕು ಅನ್ನೋ ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದು ನಿಮ್ಗೆ ಶೇರ್ ಮಾಡ್ತೀನಿ, ನೀವು ಚೆಕ್ ಮಾಡಿ. ಅದಾದಮೇಲೆ ನೋಡೋಣ. ಗ್ರೂಪ್ ಡಿಸ್ಕಷನ್ ನನಗೆ ಫ್ರ್ಯಾಂಕಾಗಿ ಹೇಳ್ಬೇಕಂತಂದರೆ ಉಪಯೋಗ ಆಗಿಲ್ಲ. ಏನು ಗ್ರೂಪ್ಸ್ ಓಪನ್ ಮಾಡಿದ್ದೀನಿ ಪಬ್ಲಿಕ್ ಗ್ರೂಪ್, ಅದು ಅಷ್ಟೊಂದು ಉಪಯೋಗ ಆಗಿಲ್ಲ. ಇಷ್ಟು ದಿನ ನಂಬರ್ಸ್ ಆಯಿತು, ಹೆಸರಾಯಿತು. ಫ್ಯೂಚರಲ್ಲಿ ಬಂದು ಏನಾಗುತ್ತೆ ಅಂತಂದರೆ ನಿಮ್ಮ ಚಾರ್ಟ್ ಹಾಕ್ತೀರಾ, ಚೆಕ್ ಮಾಡ್ತೀರಾ. ಅದು ಬಿಟ್ಟು ಒಬ್ಬರು ಇನ್ನೊಬ್ರಿಗೆ ಹೆಲ್ಪ್ ಮಾಡೋರು ಅಥವಾ ಇನ್ನೊಬ್ರಿಗೆ ಹೆಲ್ಪ್ ಮಾಡಿದ್ರು ಫ್ರ್ಯಾಂಕ್ ಆಗಿ, ಟು ಬಿ ಫ್ರ್ಯಾಂಕ್, ಅದು ನೋಡಿಲ್ಲ. ಅದು ಎಲ್ಲರಿಗೂ ಇನ್ಫಾರ್ಮೇಷನ್ ಗೊತ್ತು, ಎಲ್ಲರಿಗೂ ಇದು ಗೊತ್ತು, ಬಟ್ ಬೇರೆಯವ್ನ ಕಟ್ಕೊಂಡು ನನಗೇನಾಗಬೇಕು ಆ ಮನಸ್ಥಿತಿಯಲ್ಲಿ ಇದ್ದಾಗ ನಾವು ಗ್ರೂಪಲ್ಲಿ ಬೆಳೆಯೋಕ್ಕಾಗಲ್ಲ. ಬಟ್ ಕೆಲವ್ರಿಗೆ ಅವಶ್ಯಕತೆ ಇದೆ, ನನಗಿದು ಇಂಟ್ರೆಸ್ಟ್ ಇದೆ ಸರ್, ನಾನು ಮಾಡ್ತೀನಿ ಅಂತ. ಅಂಥವ್ರನ್ನ ನಾನೇ ಪಿಕ್ ಮಾಡಿ ಸಪ್ರೇಟ್ ಗ್ರೂಪ್ ಹಾಕ್ತೀನಿ. ಮಾಡಲ್ಲ ಅಂತಲ್ಲ, ಆಯ್ಕೆ ಕೊಟ್ಟಿರ್ತೀವಿ, ಮಾಡಬೇಕು ಅನ್ನೋದು ನಿಮ್ಮ ಇಷ್ಟ, ಅದು ಮನಸ್ಸಿಂದ ಬರಬೇಕು. ಸೊ ನಿಮ್ಗೆ ಇಷ್ಟ ಇದ್ದರೆ ಮಾಡ್ತೀರಾ, ಇಷ್ಟ ಇಲ್ಲ ಅಂದರೆ ಅದನ್ನು ಯಾರೋ ಜನಗಳು ನೋವು ಮಾಡಿರ್ತಾರೆ. ಸೊ ನೀವು ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ಬಟ್ ಪಬ್ಲಿಕ್ ಗ್ರೂಪ್ ಆಸ್ಟ್ರಾಲಜಿ ಡಿಸ್ಕಷನಲ್ಲಿ ನಾನು ಸದ್ಯಕ್ಕೆ ಓಪನ್ ಮಾಡಲ್ಲ. ಇಷ್ಟು ಇನ್ಫಾರ್ಮೇಷನ್ನ ಅಪ್ಡೇಟ್ ಮಾಡಿದ್ದೀನಿ. ಚಿಕ್ಕ ಚಾರ್ಟು, ಏನೋ ಒಂದಷ್ಟು ಮಾಹಿತಿಗಳಿವೆ. 12 ಮನೆಗಳಂತೆ, 12 ರಾಶಿಗಳಂತೆ, 9 ಗ್ರಹಗಳಂತೆ. ಈ 3 ವಿಷಯಗಳನ್ನ ಫಸ್ಟ್ ನಾವು ಮಾತಾಡ್ತೀವಿ. ಎಲ್ಲರಿಗೂ ಸೇಮ್ ಇರುತ್ತೆ. ಅದಾದಮೇಲೆ ಯಾವ ಜಾಗದಲ್ಲಿ ಯಾವ ಗ್ರಹ ಇದ್ದರೆ ವ್ಯಕ್ತಿ ಯಾವ ರೀತಿ ಇರ್ತಾರೆ ಅದನ್ನು ಮಾತಾಡ್ತೀವಿ. ರಾಶಿಗಳ ಸ್ವಭಾವ ಏನಿರುತ್ತೆ ಅದು ಫಿಕ್ಸ್ ಇರುತ್ತೆ. ಪ್ರತಿ ರಾಶಿಗಳು ಅದರದೇ ಆದ ಸ್ವಭಾವ ಇರುತ್ತೆ. 12 ರಾಶಿಗಳ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ, ಆಯಿತಾ. ಫಸ್ಟು ಮನೆಗಳ ಬಗ್ಗೆ ಮಾತಾಡೋಣ. ಯಾವ ಮನೇಲಿ ಯಾವ ಗ್ರಹ ಇದ್ರೆ ಏನು ಅಂತ ಮಾತಾಡೋಣ. ಅದಾದಮೇಲೆ ರಾಶಿ ಮಾತಾಡೋಣ. ಮೂರನ್ನು ಮಿಕ್ಸ್ ಮಾಡೋಣ. ರಾಶಿ, ಮನೆ, ಗ್ರಹಗಳು ಮೂರನ್ನು ಮಿಕ್ಸ್ ಮಾಡಿದಾಗ ನಮ್ಮ ಬಗ್ಗೆ ನಮ್ಗೆ ಏನು ಗೊತ್ತಾಗುತ್ತೆ ಅಂತ. ಅದಾದ ಮೇಲೆ ಸೀದಾ ನಕ್ಷತ್ರ ಟಾಪಿಕ್ಗೆ ಬರೋಣ. ಇಷ್ಟಾದ ಮೇಲೆ ದೃಷ್ಟಿಗಳು. ಇಲ್ಲಿ ಯೋಗಗಳೇನು ಕೇಳ್ತೀರಾ, ಆ ಪರಾಶರ ಅಥವಾ ವೇದಿಕ್ ಆಸ್ಟ್ರಾಲಜಿ ಯೋಗಗಳು, ದೋಷಗಳು, ಆ ಡೀಟೇಲ್ಸ್ ಕಂಪ್ಲೀಟ್ ಆಗಿಲ್ಲ ನಾನು ಇದು ಮಾಡೋಕ್ಕಾಗಲ್ಲ. ಏನಕ್ಕೆ ಇಲ್ಲಿ ಪಂಚಾಂಗ ನೋಡೋದು ಇನ್ನೊಂದೊಂದಷ್ಟು ಇನ್ಫಾರ್ಮೇಷನ್ ತುಂಬ ಡಿಟೇಲಾಗಿ ಡೆಪ್ತಲ್ಲಿ ಬೇಕಿಲ್ಲಿ, ತುಂಬ ಡೀಟೇಲ್ ಆಗಬೇಕಿಲ್ಲಿ, ಆಯಿತಾ. ಇದನ್ನು ಕಲಿತ್ಕೊಂಡು ಪಾರ್ಟ್ ಟೈಮ್ ಇನ್ಕಮ್ ಮಾಡ್ತೀರಾ ಅಥವಾ ಪ್ಯಾಸಿವ್ ಇನ್ಕಮ್ ಮಾಡ್ತೀರಾ ಅಂದರೆ ತುಂಬ ಜನ ಮಾಡಿದ್ದಾರೆ. ಅವರ ಡೇಟ್ ಆಫ್ ಬರ್ತ್ ಯಾರು ಇದರಲ್ಲಿ ಸಕ್ಸೀಡ್ ಆಗಿದ್ದಾರೆ ಅಂದರೆ ಸಕ್ಸಸ್ಫುಲ್ ಆಗಿದ್ದಾರೆ, ಅವ್ರ ಡೇಟ್ ಆಫ್ ಬರ್ತ್ ಇಲ್ಲ ಅಂದರೆ ನಿಮ್ಗೆ ಆನ್ಲೈನ್ ಸಿಕ್ಕಿದ್ರೆ ಅವ್ರ ಡೇಟ್ ಆಫ್ ಬರ್ತ್ ನೋಡಿ, ಅದು ಅದರದೇ ಆದ ಒಂದು ಯೋಗ ಇರುತ್ತೆ. ಆ ರೀತಿ ವ್ಯಕ್ತಿಗಳಿದರಲ್ಲಿ ತುಂಬ ಮುಂದಕ್ಕೆ ಹೋಗಿದ್ದಾರೆ. ಹೆಸರು, ಘನತೆ, ಗೌರವ ಎಲ್ಲದರಲ್ಲೂ ಕೂಡ ತುಂಬ ಮುಂದೆ ಹೋಗಿದ್ದಾರೆ. ಬಟ್ ನಿಮಗೆ ಇದನ್ನು ಪಾರ್ಟ್ ಟೈಮ್ ಥರ ಇಟ್ಕೊಳ್ಳಿ, ಅಥವಾ ಡಿಸಿಷನ್ ಮೇಕಿಂಗ್, ನಿರ್ಧಾರ ತಗೊಳ್ಳೋದಕ್ಕೆ ಹೆಂಗೆ ಬೇಕು ಆ ರೀತಿ ಇಟ್ಕೊಳ್ಳಿ. ಆಮೇಲೆ ನಾನು ಯಾವಾಗಲೂ ಹೇಳಂಗೆ, ಯಾವುದೇ ಒಂದು ವಿದ್ಯೆ ಆಗಲಿ, ಯಾವುದೇ ಒಂದು ವಿಷಯ ಆಗಲಿ, ಯಾರೋ ಮೂರನೇ ವ್ಯಕ್ತಿ ಹೇಳ್ಬೇಕಾದ್ರೆ ಇನ್ಕ್ಲೂಡಿಂಗ್ ಮೀ, ಇದನ್ನು ನೀವು ಕ್ವಶನ್ ಮಾಡಿ ಕ್ರಾಸ್ ಚೆಕ್ ಮಾಡಿ. ಸೊ ದಟ್ ಯಾವುದೇ ವ್ಯಕ್ತಿ ಯಾರು ನಿಮಗೆ ಮೋಸ ಮಾಡೋಕ್ಕಾಗಲ್ಲ. ಮತ್ತು ನೀವು ಕಲಿತಿರೋ ವಿದ್ಯೆ ಏನಿದೆ ಅದು ಯಾವಾಗಲೂ 1% ಅನುಮಾನ ಅನ್ನೋದು ಇರಲೇಬೇಕು. ಡೌಟೇ ಇಲ್ಲ ಅಂತಂದರೆ ಯಾವ್ದು ನಿಜ, ಒಂದ್ಸಲ ನಿಜ ಅಂತ ಒಪ್ಪಿದ್ರಿ ಅಂದರೆ ಎಲ್ಲನೂ ನಿಜ ಅಂತ ಒಪ್ತೀರ. 1% ಆದರೂ ಅನುಮಾನ ಅಂದಿರಬೇಕು, ಆಯಿತಾ. ಬೇರೆ ಯಾವ ರೀತಿ ನಿಮ್ಗೆ ಹೇಳಿದ್ರು ಡೌಟೇ ಪಡಬಾರ್ದು, ಹೇಳಿದೆ ಕರೆಕ್ಟು, ಕ್ವಶನ್ ಮಾಡಬಾರ್ದು, ನಂದವೆಲ್ಲ ಇಲ್ಲ. ಯಾರು ಡೌಟ್ಸ್ ಇದ್ದರೆ ಪರ್ಸ್ನಲಾಗಿ ಮೆಸೇಜ್ ಮಾಡಿ. ಡೇ 1 ಇಲ್ಲಿಂದ ಎಕ್ಸ್ಟ್ರಾ ಇನ್ಫಾರ್ಮೇಷನ್ಗಳನ್ನ ಪುಲ್ ಮಾಡ್ತಾ ಹೋಗ್ತೀನಿ. ವೀಕ್ಲಿ ಒನ್ಸ್ ಅಥವಾ ಒಂದು 8-10 ದಿನಕ್ಕೊಂದ್ಸಲ ಒಂದು ವಿಡಿಯೋ ಬರುತ್ತೆ, ಡೀಟೇಲ್ ವಿಡಿಯೋ ಇರುತ್ತೆ. ಅದು ನೀವು ನೋಟ್ಸ್ಗಳು ಯಾವ ರೀತಿ ಬರ್ಕೋಬೇಕು ಅಂದರೆ, ಸೊ ಇವತ್ತಿನ ಕ್ಲಾಸಲ್ಲಿ ಏನಾಯಿತು ಅಂದರೆ ಮನೆಗಳು, ಕುಂಡಲಿಗೆ ಏನೇನು ಬೇಕು ಇನ್ಫಾರ್ಮೇಷನ್, ಅದು ರಾಶಿ ಮತ್ತು ಗ್ರಹ 4 ಮಾತ್ರ ಮಾತಾಡಿದ್ದೀನಿ, ಇಷ್ಟೇ. ನೆಕ್ಸ್ಟ್ ಸಲ ಏನಾಗ್ತದೆ ಇದು ಡೀಟೇಲ್ ಬರುತ್ತೆ. ಇದು 2 ಪದ್ಧತಿ ಇದೆಯಲ್ಲ ಅದ್ರ ಡೀಟೇಲ್ಸ್ ಬರುತ್ತೆ, ಇದೇನಿದೆ ಇದರ ಡೀಟೇಲ್ಸ್ ಬರುತ್ತೆ, ಅದಾದಮೇಲೆ ಇದ್ರ ಡೀಟೇಲ್ಸ್ ಬರುತ್ತೆ. 4 ಮಿಕ್ಸ್ ಮಾಡಿ ನಿಮ್ಮ ಡೇಟ್ ಆಫ್ ಬರ್ತ್ಗೆ, ನಿಮ್ಮ ಹುಟ್ಟಿದ ದಿನಾಂಕದ ಪ್ರಕಾರ ಸ್ವಭಾವ ಮೊದಲೇನು ಮಾಡ್ತೀವಿ, ಸ್ವಭಾವ ಮಾತ್ರ. ಅದು ಯಾಕೆ ನಿಮಗೆ ಕೋಪ ಬರುತ್ತೆ, ಅದು ಯಾಕೆ ನಿಮಗೆ ಬೇಜಾರಾಗುತ್ತೆ, ಅದು ಯಾಕೆ ನಿಮಗೆ ಸುಳ್ಳು ಹೇಳೋರು ಕಂಡ್ರೆ ಇಷ್ಟ ಅಲ್ಲ, ಅಥವಾ ನಿಮ್ಗೆ ಗೊತ್ತಿಲ್ಲದೆ ಯಾಕೆ ಸುಳ್ಳು ಹೇಳ್ತೀರಾ, ಸಂಬಂಧಗಳಲ್ಲಿ ಏರುಪೇರು ಯಾಕೆ, ನಿಮ್ಮ ಸ್ವಭಾವ ಯಾರಕ್ಕೆ ಈ ರೀತಿ ಇರುತ್ತೆ, ಒಂದೊಂದು ಟೈಮಲ್ಲಿ ಒಂದೊಂದು ರೀತಿ ಯಾಕೆ ಇರ್ತೀರಾ, ಏನಕ್ಕೆ ಎಲ್ಲ ವ್ಯಕ್ತಿಗಳು 2-3.5 ವರ್ಷನೇ ಮಾತ್ರನೇ ಕಷ್ಟ ಬರುತ್ತೆ, ಅಥವಾ 1.5 ವರ್ಷ ಮಾತ್ರ ಚೆನ್ನಾಗಿ ದುಡ್ಡು ಮಾಡ್ತೀರಾ, ಅದಾದಮೇಲೆ ಒಂದೇ ಸಲ ಎಲ್ಲನೂ ಕಳೀತೀರಾ. ಇಷ್ಟೇ ಟೈಮ್ ಏನಕ್ಕೆ, ಈ ಟೈಮ್ ಯಾವಾಗ ಬರುತ್ತೆ, ಅದು ಪ್ರಿಡಿಕ್ಷನ್ ಪಾರ್ಟ್. 2 ಭಾಗದಲ್ಲಿ ಕಲಿತಾ ಹೋಗೋಣ. ಸೊ ಡೇ 1 ಕೆಲವು ಇನ್ಫಾರ್ಮೇಷನ್ ಮಾತಾಡಿದ್ದೀನಿ, ಇಂಟ್ರಡಕ್ಷನ್ ಮಾತಾಡಿದ್ದೀನಿ, ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್, ಬಟ್ ಇವೆಲ್ಲ ಮಾಹಿತಿಗಳು ಇರಬೇಕು. ಮುಂದೆ ಬರೋ ದಿನಗಳಲ್ಲಿ ಎಕ್ಸ್ಟ್ರಾ ಮಾತಾಡ್ತೀವಿ ಅದೆಲ್ಲನೂ ಸ್ಕಿಪ್ ಮಾಡಿ ಸೀದಾ ಕ್ಲಾಸಸ್ ಮೇಲೆ ಮಾತ್ರ ಫೋಕಸ್ ಮಾಡೋಣ.
ಆ್ಯಂಡ್ ಈ ರೀತಿ ಬರೀ ಒಂಥರ ಈಗ ಬೇಡದಿರೋ ವಿಷಯ ಮಾತಾಡೋಕ್ಕೆ ಅಂತಲೇ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ರೆಗ್ಯುಲರ್ ಆಗಿ. ಏನಕ್ಕೆ ಅಂದರೆ ಇದರಲ್ಲಿ ಹೇಳೋ ವಿಷಯ ಅಲ್ಲ. ಈ ಇನ್ಫಾರ್ಮೇಷನ್ ನಾನಿಲ್ಲ ಅಂದರೆ ಇನ್ನೊಬ್ರು ಯಾರಾದರೂ ನಿಮಗೆ ಕೊಟ್ಟೇ ಕೊಡ್ತಾರೆ. ಗೂಗಲ್ ನನಗಿಂತ ಜಾಸ್ತಿ ಕೊಡುತ್ತಿದೆ. ಇದನ್ನು ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದನ್ನು ಯಾರೂ ಹೇಳ್ಕೊಡಲ್ಲ. ಏನಕ್ಕೆ ಅದು ಅದೇ ರೀತಿ ಉಳ್ಕೊಂಡು ಹೋಗಿದೆ ಆಯಿತಾ. ನಮ್ಗಳಿಗೆ ಬರೀ ದೃಷ್ಟಿಗಳು ಮಾತ್ರ, ದೃಷ್ಟಿಗಳನ್ನದಷ್ಟು ಬರೆಸಿರೋದು. ಎಲ್ಲ ಗುಂಡ್ಲಿಲೂ ಬರೀ ದೃಷ್ಟಿಗಳು ಮಾತ್ರ ಬರಿತಾ ಇದ್ವಿ, ಬೇರೆ ಏನೂ ಮಾಡೋಕ್ಕೆ ಬಿಟ್ಟೇ ಇರಲಿಲ್ಲ. ನಿಮ್ಗೆ ಯೋಗ್ಯತೆ ಇದ್ದರೆ ಮಾತ್ರ, ಆ ಯೋಗ್ಯತೆ ಬಂದಂಗೆ ಮಾತ್ರ ಮಾಡಿ ಅಂತ ನಮಗೆ ಯಾವಾಗಲೂ ಪೆಂಡಿಂಗ್ ಇಡಿಸ್ತಾ ಇದ್ರು. ಈಗ ನನಗೆ ಅಷ್ಟೊಂದು ಕಮಿಟ್ಮೆಂಟು ಇಲ್ಲ, ಏನಕ್ಕೆ ನೀವ್ಯಾರು ನಾವ್ಯಾರು ಅಂತ ಗೊತ್ತಿರಲ್ಲ. ನನಗೆ ಇಲ್ಲಿರೋದು ಏನಂತಂದರೆ, ಏನೋ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ, ನೀವೇನು ಉಪಯೋಗಿಸಿದ್ದೀರ ಅದರಲ್ಲಿ ಈ ಎಡವಟ್ಟುಗಳನ್ನ ಮಾಡ್ಕೋಬೇಡಿ. ಇದನ್ನು ತಿಳಿದಷ್ಟು ನೀವು ಲೈಫಲ್ಲಿ ಲೈಫ್ ಲಾಂಗ್ ಸಮಸ್ಯೆ ಇರಲ್ವ ಅನ್ನೋದು ಸುಳ್ಳು. ಸಮಸ್ಯೆ ಬಂದಾಗ ಕಾರಣ ಏನು ಅಂತ ಗೊತ್ತಿರುತ್ತೆ, ನಿಮ್ಗೆ ಶಾಕ್ ಆಗಲ್ಲ. ಕಾರಣ ಗೊತ್ತಾಗ್ತದಂಗೆ ಆಟೋಮೆಟಿಕ್ ನಮ್ಮ ಮನಸ್ಸೇ ಅದಕ್ಕೆ ಪರಿಹಾರನ ಹುಡುಕುತ್ತೆ ಅಷ್ಟೇ. ಎಲ್ಲ ವ್ಯಕ್ತಿಗೂ ಏನಾಗ್ತಿದೆ ಅಂತ ಗೊತ್ತಾದರೆ ಸಾಕು. ಏನಾಗ್ತಿದೆ ಅಂತ ಗೊತ್ತಾದರೆ ಮಿಕ್ಕಿದನ್ನ ನಾವು ನಮ್ಮ ಸ್ವಂತ ಬುದ್ಧಿವಂತಿಕೆಯಲ್ಲಿ ಮಾಡ್ತೀವಿ. ಏನಕ್ಕೆ ನಾನು ಅನ್ನೋ ಒಂದು ಏನಿರುತ್ತೆ ಅಹಮ್ಮು, ಅದು ನಮ್ಮನ್ನು ಕಾಪಾಡಿಕೊಳ್ಳುತ್ತೆ. ಅದು ತುಂಬ ಒಳ್ಳೆಯದು, ಕೆಟ್ಟದಲ್ಲ. ನಾನು ಅನ್ನೋದು ತುಂಬ ಒಳ್ಳೆಯದು, ಅದು ಕೆಟ್ಟದಲ್ಲ. ಅದು ನಮ್ಮನ್ನು ಕಾಪಾಡಿಕೊಳ್ಳುತ್ತೆ. ಆದರೆ ಈ ಇನ್ಫಾರ್ಮೇಷನ್ ಏನಿದೆ ಅದು ಡಿಟೇಲ್ ಆಗಿ ನಿಧಾನಕ್ಕೆ ಬರಲಿ. ನನ್ನ ಚಾನಲಲ್ಲಿ ಇದು ಮಾತಾಡಬೇಕಿದ್ದು ಮಾತಾಡ್ತೀನಿ. ಇದ್ರ ಜೊತೆಲೇ ವಾಸ್ತುದ ಕೆಲವು ಇನ್ಫಾರ್ಮೇಷನ್ಸ್ಗಳು ಮಿಕ್ಸ್ ಆಗ್ತವೆ, ಕ್ರಾಸ್ ಲಿಂಕ್ ಆಗ್ತವೆ. ಈ ನೇಮ್ ಲಿಸ್ಟ್ ಕಂಪಲ್ಸರಿ ರೆಗ್ಯುಲರಾಗಿ ಮಾಡಿ ಅಂತ ಹೇಳಿದ್ದೀರ. ನೇಮ್ ಕಂಪ್ಲೀಟ್ ಸೊಲ್ಯೂಷನ್ ಬೇಕು ನಮಗೆ, ನೇಮ್ ಇನ್ಫಾರ್ಮೇಷನ್ ಫುಲ್ A to Z ಬೇಕು ಅಂತ, ಎಸ್ಪೆಷಲಿ ಮಕ್ಕಳ ವಿಷಯದಲ್ಲಿ. ಸೊ ಮಕ್ಕಳ ವಿಷಯದಲ್ಲಿ ಬಂದಾಗ ಈ ಕುಂಡ್ಲಿ ಕೂಡ ಇರುತ್ತೆ ನಿಮ್ಮ ಹತ್ರ. ಹೆಸರನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ನಕ್ಷತ್ರ ಆಧಾರದ ಮೇಲೆ ಸೆಲೆಕ್ಟ್ ಮಾಡ್ತೀರಾ. ಯಾವ್ಯಾವ ನಕ್ಷತ್ರಗಳ ಸ್ವಭಾವ ಯಾವ ರೀತಿ ಇರುತ್ತೆ ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ. ಎಲ್ಲದಕ್ಕೂ ಅದರದ್ದೇ ಆದ ಒಂದು, ಅಂದರೆ ಲಾರ್ಡ್ ಸಬ್ಲಾರ್ಡ್ ಅಧಿಪತಿ ಅಂತ ಹೇಳ್ತೀವಿ, ದೇವರುಗಳಿರುತ್ತೆ ಆಯಿತಾ. ಎಲ್ಲದಕ್ಕೂ ಅದರದ್ದೇ ಆದೊಂದು ಗ್ರಹಗಳು, ಅದರದ್ದೇ ಅದೊಂದು ಇದಿರುತ್ತೆ, ದೇವರುಗಳಿರುತ್ತೆ. ಅದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ಬೇರೆ ಟಾಪಿಕ್ ಅದು. ಸೊ ಅಲ್ಲಿಗೆ ನಾನು ಈ ಒಂದು ಯೂಟ್ಯೂಬಲ್ಲಿ ಅದು ಆ ಟಾಪಿಕ್ ಇರಲ್ಲ, ಓಕೆನಾ. ಮಿಕ್ಕಿದೆಲ್ಲ ಇನ್ಫಾರ್ಮೇಷನ್ಸ್ ಏನಿರುತ್ತೆ, ಬೇಸಿಕ್ ಇನ್ಫಾರ್ಮೇಷನ್ಸ್ ಏನೇನು ಹೇಳಿದ್ದೀನಿ ಅಷ್ಟು ಇನ್ಫಾರ್ಮೇಷನ್ಸ್ಗಳನ್ನ ನಾನು ನಿಮಗೆ ಇಲ್ಲಿ ಶೇರ್ ಮಾಡಿದ್ದೀನಿ, ಓಕೆನಾ. ಕಲಿತಾ ಇದ್ದೀರಾ, ಕಲಿತಾ ಇರಿ. ಬಟ್ ಈ ಒಂದು 4-5 ವಿಷಯಗಳನ್ನ ನೆನ್ಪಿಟ್ಕೊಳ್ಳಿ. ಬೇರೆ ವಿಷಯದಲ್ಲಾಗಿರೋ ನಾನು ನ್ಯೂಮರಾಲಜಿ ಆಗಿರೋ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ, ನನಗದು ಅವಶ್ಯಕತೆ ಇರಲಿಲ್ಲ. ಬಟ್ ಆಸ್ಟ್ರಾಲಜಿಲಿ ಇಲ್ಲಿ ಕಲಿಯೋದಕ್ಕಿಂತ ಜಾಸ್ತಿ ಇದರ ಹಿಂದೆ ಮುಂದೆ ಏನಾಗ್ತಾ ಇದೆ ಅಂತ, ಇದರದ ಒಂದು ಇಮೇಜ್ ಏನಿದೆ ಅದು ಕ್ಲೀನಾಗಿರಬೇಕು ನಿಮಗೆ, ಆಯಿತಾ. ಆ್ಯಂಡ್ ಇವತ್ತಿಗೂ ಹೇಳ್ತೀನಿ, ಮೊಮೆಂಟಲ್ಲಿ ಹೇಳ್ತೀನಿ, ಇದನ್ನು ನಾವು ಯಾವಾಗಲೂ ಉಪಯೋಗಿಸ್ಬೇಕಾದ್ರೆ ಇದು ಪದ್ಧತಿ ಇರುತ್ತೆ, ಅದೇ ರೀತಿ ಸ್ಟಾರ್ಟ್ ಮಾಡಬೇಕು. ಸೊ ಸುಮ್ಮನೆ ಇಷ್ಟ ಬಂದಂಗೆ ನೋಡೋದು, ಇಷ್ಟ ಬಂದಂಗೆ ಇದು ಮಾಡೋದು, ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಒಂದು ಕ್ಲೀನಾಗಿ ರೆಡಿಯಾಗಿ ಅಥವಾ ಸ್ನಾನ ಮಾಡಿ ಒಂದು ಇದಕ್ಕೆ ಉದ್ದೇಶಪೂರ್ವವಾಗಿ ಒಂದು ಜಾಗದಲ್ಲಿ ಕೂತ್ಕೊಂಡು ಆ ಜಾಗ ಕ್ಲೀನಾಗಿ ಇಟ್ಕೊಂಡು ನಿಮ್ಮ ಇಷ್ಟ ದೇವ್ರನ್ನ ಕೈ ಮುಕ್ಕೊಂಡು ಅದಾದಮೇಲೆ ದಯವಿಟ್ಟು ಈ ಕುಂಡಲಿಗಳನ್ನ ಓಪನ್ ಮಾಡಿ. ನೀವಿಲ್ಲೇನು ನೋಡ್ತಾ ಇದ್ದೀರಾ ಈಗ ನಿಮ್ಮ ಕಣ್ಣಿಗೆ ಏನೂ ಕಾಣಿಸ್ತಿಲ್ಲ. ಫ್ಯೂಚರಲ್ಲಿ ಯಾವಾಗ ಕುಂಡಲಿಗಳನ್ನು ಅನಾಲಿಸಿಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಪ್ರತಿ ಕುಂಡಲಿಲೂ ಒಳ್ಳೆಯದು ಕೆಟ್ಟದ್ದು ಎರಡೂ ಇರುತ್ತೆ. ಆ ನೆಗೆಟಿವಿಟಿ ಕೂಡ ನಿಮಗೆ ಎಫೆಕ್ಟ್ ಆಗುತ್ತೆ. ಸೊ ನಮ್ಮನ್ನು ನಾವು ಇದರಲ್ಲಿ ಕಾಪಾಡಿಕೊಳ್ಳೋದು ತುಂಬ ಒಳ್ಳೆಯದು. ಅದರಿಂದ ಬ್ಲ್ಯಾಕ್ ಟರ್ಮಲಿನ್ ಯೂಸ್ ಮಾಡಿ, ಅದು ಯೂಸ್ ಮಾಡಿ, ಮಂತ್ರಗಳ ಪಠನೆ ಮಾಡಿ, ಇದೆಲ್ಲ ಇರುತ್ತೆ. ಸೊ ಒಬ್ಬೊಬ್ಬರೊಂದೊಂದು ಪದ್ಧತಿನ ಈಗ ಉಪಯೋಗಿಸ್ಕೋತಾರೆ. ಎಲ್ರಿಗೂ ಎಲ್ಲ ವಿಷಯಗಳು ಇಷ್ಟ ಆಗಲ್ಲ, ಆಯಿತಾ. ಮಂತ್ರ ಓದಿ ಇದು ಹೇಳಿ ಪ್ರಾಕ್ಟೀಸ್ ಮಾಡಿ ರಿಪೀಟ್ ಮಾಡಿ ಎಲ್ರಿಗೂ ಇಷ್ಟ ಆಗಲ್ಲ ಅದು. ಬಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾಕೆ ಈ ಆಯ್ಕೆಗಳು ನಿಮ್ಮ ಸ್ವಂತನ ಅಥವಾ ನಿಮ್ಮ ಆಲೋಚನೆನ ಅಥವಾ ನಿಮ್ಮ ಸ್ವಭಾವ ಯಾಕೆ ಈ ರೀತಿ ಇರುತ್ತೆ ಅನ್ನೋದು ಇಲ್ಲಿ ನಿಮ್ಗೆ ಉತ್ತರ ಸಿಗುತ್ತೆ. ಅದು ಗೊತ್ತಾದ ಮೇಲೆ ಆದ್ರೂ ಕೆಲವು ಪದ್ಧತಿಗಳನ್ನ ಅಳವಡಿಸ್ಕೊಳ್ಳಿ. ಅದರಲ್ಲಿ ಕುಂಡಲಿನ ಸುಮ್ಮನೆ ಎಲ್ಲರದ್ದು ಕೂತ್ಕೊಂಡು ಓಪನ್ ಮಾಡಿ ನೋಡಬೇಡಿ, ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಇದರಿಂದನೇ ದಕ್ಷಿಣೆ ಅಥವಾ ದುಡ್ಡನ್ನು ಹಾಕ್ಸೋದು. ಕುಂಡಲಿ ವಿಶ್ಲೇಷಣೆ ಸುಮ್ಮನೆ ಮಾಡಿಸ್ಬಾರ್ದು, ಕುಂಡಲಿ ಪಬ್ಲಿಕ್ ಆಗಿ ತೋರಿಸ್ಬಾರ್ದು. ಸೊ ನಿಮ್ಮ ಕುಂಡಿನ ಶೇರ್ ಮಾಡೋದು, ಗ್ರೂಪಲ್ಲಿ ಶೇರ್ ಮಾಡೋದು, ಅವೆಲ್ಲ ಅಡವಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ಆಯಿತಾ. ಇದೆರಡನ್ನ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ದೇವ್ರದಿಂದ ಟೈಮ್ ಸಿಕ್ಕಿ, ಏನಕ್ಕೆ ಈ ವರ್ಷ ಎಲ್ಲರಿಗೂ ಎಡವಟ್ಟೆ, ಡೇ 1 ಹೇಳ್ತಾ ಇದ್ದೀನಿ, 2025 ಎಡವಟ್ಟೆ, ಆಯಿತಾ. ಸೊ ಈಗ ನಾವು ನಮ್ಮದೇ ಜಂಜಾಟದಲ್ಲಿ ಇದೆಲ್ಲನೂ ಕಮಿಟ್ಮೆಂಟ್ ತೊಗೊಂಡು ಮಾಡೋಕ್ಕಾಗುತ್ತಾ ಅನ್ನೋದನ್ನು ನೋಡೋಣ. ಆಗೋ ಕೆಲಸಗಳಿಗೆ ಮಾತ್ರ ಕಮಿಟ್ ಆಗೋಣ. ಹೋದ ವರ್ಷ ತುಂಬ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ, ಟೈಮ್ ಕೊಟ್ಟಿದ್ದೀರಾ. ಈ ವರ್ಷ ಎಡವಟ್ಟು ಆಗೋದು ಬೇಡ. ಏನೇನು ಕಮಿಟ್ಮೆಂಟ್ಗಳಿತ್ತು ಎಲ್ಲನೂ ಒಂದು ಕಡೆಯಿಂದ ಮುಗಿಸ್ಕೊಬಂದಿದ್ದೀನಿ. ಈಗ ಮುಂದೆ ಏನಿದೆ ಅದು ಹೊಸ ಕಮಿಟ್ಮೆಂಟ್ ನನಗೆ ಬರ್ಡನ್ ಆಗಬಾರ್ದು. ನಿಮಗೇನು ಇನ್ಫಾರ್ಮೇಷನ್ ಬೇಕು ಅದು ಬರ್ತಾ ಇರುತ್ತೆ. ಏನು ಡೌಟ್ ಇರುತ್ತೆ ಅದನ್ನು ಕಮೆಂಟ್ ಮುಖಾಂತರ ಅಥವಾ ಮೆಸೇಜ್ ಮಾಡಿ ಕೇಳಿ.
ಎಲ್ರಿಗೂ ಒಳ್ಳೆಯದಾಗಲಿ. ಡೇ 1 ಅಂತ ಅಂದ್ಕೊಳ್ಳಿ ಇದನ್ನು. ಇಲ್ಲಿಂದ ನಿಮ್ಮ ಒಂದು ಆಸ್ಟ್ರಾಲಜಿ ಜರ್ನಿನ ಶುರು ಮಾಡೋಣ, ಆಯಿತಾ? ಆ್ಯಂಡ್ ಯಾರ್ಯಾರು ಕಲ್ತಿದ್ದೀರಾ, ಇದು ನನ್ನ ನಾರ್ಮಲ್ ಲ್ಯಾಂಗ್ವೇಜ್ ಇರುತ್ತೆ, ಆಯಿತಾ? ಆಡು ಭಾಷೆಯಲ್ಲಿ ಮಾತಾಡ್ತೀನಿ. ಏನಕ್ಕೆ ಎಲ್ರಿಗೂ ಇದು ಅವಶ್ಯಕತೆ ಇರೋಲ್ಲ, ಬಟ್ ಎಲ್ರಿಗೂ ಇದು ಮಾಹಿತಿ ಬೇಕು. ಆ ಇನ್ಫಾರ್ಮೇಷನ್ ಬಂದಮೇಲೆ ಅದಕ್ಕೊಂದು ಹೆಸರು ಕೊಡೋದೇನು ದೊಡ್ಡ ಕೆಲಸ ಅಲ್ಲ, ಆಯಿತಾ? ಲಗ್ನ, ಲಗ್ನಾಧಿಪತಿ, ರಾಶಿ, ರಾಶ್ಯಾಧಿಪತಿ ಪದಗಳೆಲ್ಲ ಉಪಯೋಗಿಸೋದೇನು ದೊಡ್ಡದು ತುಂಬ ಇದಲ್ಲ. ಬಟ್ ಇದಕ್ಕದು ಒಂಥರ ಕನ್ಫ್ಯೂಸ್ ಮಾಡೋದಕ್ಕಿಂತ ನಾನು ಅದನ್ನು ಬರೆದು ಎಕ್ಸ್ಪ್ಲೇನ್ ಮಾಡ್ತೀನಿ, ಸೊ ದಟ್ ಫ್ಯೂಚರಲ್ಲಿ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಆಯಿತಾ? ಪದಗಳು ಉಪಯೋಗಿಸೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ ಹೊರತು ಕ್ಲಾರಿಟಿ ಸಿಗೋಲ್ಲ. ನನಗಂತೂ ಸಿಕ್ಕಾಬಿಟ್ಟೆ ಕನ್ಫ್ಯೂಸ್ ಮಾಡಿಬಿಟ್ಟಿದ್ರು. ಸೊ ನಾನೇನು ಮಾಡ್ತೀನಿ, ಎರಡೂ ಅದನ್ನು ಹೇಳ್ತೀನಿ, ಇದನ್ನು ಹೇಳ್ತೀನಿ. ಬಟ್ ನನ್ನ ವೇಯಲ್ಲಿ ಫಸ್ಟ್ ಹೇಳ್ತೀನಿ ಏನೇನು ನೋಡಬೇಕು ಅಂತ. ಆ ಒಂದು ಪ್ರೊಸೀಜರ್ನ ಏನಂತ ಕರಿತೀವಿ, ಯಾವ ರೀತಿ ಹೇಳ್ತೀವಿ ಜನಗಳಿಗೆ ಹೇಳ್ಬೇಕಾದ್ರೆ ಅಂತ, ಅದನ್ನು ಕೂಡ ಕಲಿಸ್ತೀನಿ. ಕಲಿತಾ ಹೋಗಿ ಮತ್ತು ಈ ಲೆಂತಿ ವೀಡಿಯೋಸ್, ಲೋ ವೀಡಿಯೋಸ್, ಅದು ಕೆಲವ್ರು ಹೇಳ್ತೀರ, ಕೆಲವ್ರು ಬೇಡ ಅಂತಂತೀರ, ಅದೆಲ್ಲ ಏನು ಮಾಡ್ತೀನಿ ಅಂತಂದರೆ ಎಲ್ಲ ಅವಶ್ಯಕತೆ ಇರುತ್ತೆ ಅಲ್ಲಿರುತ್ತೆ, ಓಕೆನಾ? ಇಷ್ಟು ಒಂದು ಆಸ್ಟ್ರಾಲಜಿ ಟಾಪಿಕಲ್ಲಿ ನೆನಪಿರಬೇಕಾದಂಥ ಕೆಲವು ವಿಷಯಗಳು. ಇದು ಇಂಟ್ರಡಕ್ಷನ್ನು. ಫ್ಯೂಚರ್ ಕ್ಲಾಸಸಲ್ಲಿ ಯಾವುದೇ ಇಂಟ್ರಡಕ್ಷನ್ ಮತ್ತೊಂದು ಮಗರ ಏನೂ ಇರೋಲ್ಲ. ಡೀಟೇಲ್ಸ್ ನೋಡಿದ್ವಿ, ಡೀಟೇಲ್ಸ್ಗಳನ್ನ ಮಾತಾಡಿದ್ವಿ, ಇನ್ಫಾರ್ಮೇಷನ್ಸ್ಗಳು ತೊಗೊಂಡ್ವಿ. ಇದಾದ ನಂತರ ನಾವು ಯಾವ್ಯಾವ ವಿಷಯಗಳನ್ನ ನೆನ್ಪಿಟ್ಕೋಬೇಕು, ಆಯಿತಾ? 20 ನಿಮಿಷ ಇರುತ್ತೆ ಆಲ್ಮೋಸ್ಟ್ ಎಲ್ಲ ವೀಡಿಯೋಸ್ಗಳು. ಕರೆಕ್ಟಾಗಿ ಮಾಡ್ಕೊಂಡು ಹೋದರೆ ಒಂದು 10-12 ವೀಡಿಯೋಸಲ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಬೇಸಿಕ್ ಕುಂಡ್ಲಿ ಆರಾಮಾಗಿ ಅಂದರೆ ಕ್ಲೀನಾಗಿ ಎಲ್ಲ ಗೊತ್ತಾಗ್ಬಿಡುತ್ತೆ, ಇನ್ಕ್ಲೂಡಿಂಗ್ ಪ್ರಿಡಿಕ್ಷನ್ವರೆಗೂ ಗೊತ್ತಾಗುತ್ತೆ. ಅಂದರೆ ಮುಂದೆ ಏನಾಗುತ್ತೆ ಅಲ್ಲಿವರೆಗೂ ಕಂಪೇರ್ ಮಾಡೋದು, ಯಾವ ಟೈಮಲ್ಲಿ ಏನಾಗುತ್ತೆ ಲೆಕ್ಕ ಹಾಕೋದು, ಮತ್ತು ಈ ಮೂಮೆಂಟಲ್ಲಿ ಏನಾಗ್ತಿದೆ ಅದೆಲ್ಲ ಲೆಕ್ಕ ಹಾಕೋದು ಸ್ವಲ್ಪ ಅಡ್ವಾನ್ಸ್ ಟಾಪಿಕ್ಕು. ಸೊ ಆ ಒಂದು ಟಾಪಿಕ್ ಏನಂದರೆ ಯಾರ್ಯಾರು ಪಿಕಪ್ ಆಗ್ತಾರಲ್ಲ ಆ ಟೈಮಲ್ಲಿ ಇದು ಮಾಡ್ತೀನಿ. ಆ್ಯಂಡ್ ಪಬ್ಲಿಕ್ ಗ್ರೂಪಲ್ಲಿ ಡೇ 1 ನೋಡ್ತಿರೋಂತಹ ಜನಗಳು ಇರ್ತಾರೆ, ಅವಾಗ ತಾನೇ ಜಾಯ್ನ್ ಆಗೋರು ಕೂಡ ಇರ್ತಾರೆ. ಅಲ್ಲಿ ಕನ್ಫ್ಯೂಷನ್ ಆಗ್ಬಿಡುತ್ತೆ, ಅಲ್ಲಿ ಆ ಬ್ಯಾಂಟರ್ ಕ್ರಿಯೇಟ್ ಆಗೋದು ಬೇಡ. ಫ್ಯೂಚರಲ್ಲಿ ಯಾವಾಗ ನಂಗೆ ಸರಿ ಅನಿಸುತ್ತೆ ಆ ಟೈಮಲ್ಲಿ ಪಬ್ಲಿಕ್ ಗ್ರೂಪ್ ಮಾಡಿ ಡಿಸ್ಕಷನ್ಸ್ ಮಾಡೋಣ. ಥ್ಯಾಂಕ್ ಯು.